ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಮತ್ತೆ ಗಾಯ್ಸ್, ನಮ್ಮ ಚಾನಲ್ ಅಲ್ಲಿ ಹಳೆ ವಿಡಿಯೋಸ್ ಗಳನ್ನ ಸ್ವಲ್ಪ ರೀಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಯಾಕೆ ಅಂದ್ರೆ ಕಣ್ಬಿಟ್ಟು ಕಷ್ಟಪಟ್ಟು ವಾಯ್ಸ್ ಓವರ್ ಕೊಟ್ಟು ಒಂದು ವಿಡಿಯೋವನ್ನ ಕ್ಲೀನ್ ಆಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಒಂದು 2-3 ತಿಂಗಳಾದ ಮೇಲೆ ಆ ವಿಡಿಯೋಗೆ ಕಾಪಿರೈಟ್ ಅನ್ನು ಕೊಡ್ತಾ ಇದ್ದಾರೆ. ಅಷ್ಟೊಂದು ಎಫರ್ಟ್ ಅನ್ನ ಹಾಕಿ ನಾವು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರೆ ಈಸಿಯಾಗಿ ಕಾಪಿರೈಟ್ ಕ್ಲೈಮ್ ಅಂತ ಕೊಟ್ಬಿಟ್ಟು ನಮಗೆ ಬರ್ಬೇಕಾಗಿರುವ ಕ್ರೆಡಿಟ್ಸ್ ಅನ್ನ ಅವರು ಓನ್ ಮಾಡ್ಕೊತಿದ್ದಾರೆ. ಆದ್ರೆ ಇಲ್ಲಿ ನಿಜ ಏನು ಅಂದ್ರೆ ಆಸ್ ಪರ್ ದಿ ಗವರ್ಮೆಂಟ್ ಲಾ ನಾವು ನೋಡಿ ವಿಡಿಯೋವನ್ನ ಕರೆಕ್ಟ್ ಆಗಿನೇ ಎಡಿಟ್ ಮಾಡ್ತಿದೀವಿ, ಕಂಟೆಂಟ್ ಗೆ ವಿಡಿಯೋವನ್ನ ಯೂಸ್ ಮಾಡ್ಕೋತಿದೀವಿ. ಆದ್ರೂ ಕಾಪಿರೈಟ್ ಕ್ಲೈಮ್ ಬರೋದ್ರಿಂದಾನೇ ನಮಗೆ ಬೇರೆ ದಾರಿನೇ ಇಲ್ಲದೆ ವಿಡಿಯೋವನ್ನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಕ್ಲೀನ್ ಆಗಿ ಎಡಿಟ್ ಮಾಡಿ ರೀ ಅಪ್ಲೋಡ್ ಮಾಡಬೇಕಾಗಿದೆ. ಸೊ ಅದಕ್ಕೂ ಸ್ವಲ್ಪ ಸಪೋರ್ಟ್ ಅನ್ನ ಮಾಡಿ. ಏನು ಇಲ್ಲ, ಈ ತಿಂಗಳಲ್ಲಿ ಮಾತ್ರ 6 ವಿಡಿಯೋಸ್ ಗೆ ಕಾಪಿರೈಟ್ ಕ್ಲೈಮ್ ಆಗಿದೆ. ಆಕ್ಚುಲಿ ಆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿ 1 ವರ್ಷನೇ ಆಗ್ಬಿಟ್ಟಿದೆ, ಆದ್ರೆ ಇವಾಗ ಕಾಪಿರೈಟ್ ಕ್ಲೈಮ್ ಅನ್ನು ಕೊಡ್ತಿದ್ದಾರೆ. ಸೊ ಅದಕ್ಕೇನೆ ಹಳೆ ವಿಡಿಯೋವನ್ನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಅದನ್ನ ರೀ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು. ಸೊ ಇನ್ ಮುಂದೆ ಏನಾದ್ರೂ ಹಳೆ ವಿಡಿಯೋ ಅಪ್ಲೋಡ್ ಆಗಿದ್ರೆ ನೀವೇನೆ ಆಟೋಮೆಟಿಕ್ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ರೀ ಅಪ್ಲೋಡ್ ಆಗ್ತಾ ಇದೆಯಾ ಅಂತ. ಥ್ಯಾಂಕ್ ಯು. ಸರಿ, ಓಕೆ, ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ ದ ಮಿಸ್ಟರೀಸ್ ಆಫ್ ಬೆನೆಡಿಕ್ಟ್ ಸೊಸೈಟಿ ಅನ್ನೋ ಸೀರೀಸ್ ಇನ ಸೆಕೆಂಡ್ ಪಾರ್ಟ್ ಅನ್ನೇ ನೋಡ್ತಾ ಇದೀವಿ. ನೀವಿನ ಫಸ್ಟ್ ಪಾರ್ಟ್ ಅನ್ನ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಫಸ್ಟ್ ಪಾರ್ಟ್ ಅನ್ನ ನೋಡಿದ ನಂತರ ಸೆಕೆಂಡ್ ಪಾರ್ಟ್ ವಿಡಿಯೋವನ್ನ ನೋಡಿ, ಆವಾಗ್ಲೇನೆ ಕತೆ ಅರ್ಥ ಆಗುತ್ತೆ. ಮತ್ತೆ ಫಸ್ಟ್ ಪಾರ್ಟ್ ಅಲ್ಲಿ ಏನಾಗಿರುತ್ತೆ, ಈ ಪ್ರಪಂಚವನ್ನ ಎಮರ್ಜೆನ್ಸಿ ಅನ್ನೋ ವೇವ್ ಅಟ್ಯಾಕ್ ಮಾಡಿದ್ರಿಂದ ಜನರೆಲ್ಲ ತುಂಬಾನೇ ಸಪ್ಪಿಗೇನು ಹೆದರ್ಕೊಂಡು ಬದುಕ್ತಾ ಇರ್ತಾರೆ ಅಲ್ವಾ. ಸೊ ಆದ್ರಿಂದ ಬೆನೆಡಿಕ್ಟ್ ಅನ್ನುವ ಒಬ್ಬರು ಸೈಂಟಿಸ್ಟ್ ಏನನ್ನ ಮಾಡಿದ್ರು ಅಂದ್ರೆ ಆ ವೇವ್ ಒಂದು ಐಲ್ಯಾಂಡ್ ಅಲ್ಲಿ ಇರುವ ಒಂದು ಪರ್ಟಿಕ್ಯುಲರ್ ಸ್ಕೂಲ್ ಇಂದಾನೆ ಬರ್ತಾ ಇದೆ ಅನ್ನೋದನ್ನ ಕಂಡುಹಿಡಿದಿರ್ತಾರೆ. ಅದ್ರಲ್ಲೂ ಆ ಸ್ಕೂಲ್ ಅಲ್ಲಿ ಬರೀ ಚಿಕ್ಕ ಮಕ್ಕಳು ಮಾತ್ರನೇ ಓದೋಕೆ ಆಗುತ್ತೆ ಅನ್ನೋದ್ರಿಂದ ಇವರ 2-3 ಟೆಸ್ಟ್ ಅನ್ನ ಇಟ್ಟು ಒಂದು 4 ಜನರು ಮಕ್ಕಳನ್ನ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಆಮೇಲೆ ಈ 4 ಮಕ್ಕಳ ಹತ್ರ ಬೆನೆಡಿಕ್ಟ್ ಅವರು ಏನನ್ನ ಹೇಳ್ತಾರೆ ಅಂದ್ರೆ ಈ ತರ ಇಂತಹ ಐಲ್ಯಾಂಡ್ ಇಂದಾನೆ ಆ ವೇವ್ ಬರ್ತಾ ಇರೋದು, ಆದ್ರಿಂದ ನೀವು ಆ ಸ್ಕೂಲ್ಗೆ ಹೋಗಿ ಜಾಯ್ನ್ ಆಗ್ಬೇಕು. ಅದಕ್ಕಾದ ಕೆಲಸವನ್ನೆಲ್ಲ ನಾನು ನೋಡ್ಕೋತೀನಿ. ನೀವು ಅಲ್ಲಿಗೆ ಹೋಗಿ ಜಾಯ್ನ್ ಆಗಿದ ತಕ್ಷಣ ಅಲ್ಲಿ ಏನಾದ್ರೂ ಟ್ರಾನ್ಸ್ಮಿಟರ್ ಇರ್ತಾ ಇದೆಯಾ, ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಎಲ್ಲ ವಿಷಯವನ್ನು ನನಗೆ ನೀವು ಇನ್ಫಾರ್ಮೇಶನ್ ಕೊಡ್ತಾ ಇರಬೇಕು. ನಿಮ್ಮನ್ನ ನಂಬಿನೇ ನಾವು ಇಲ್ಲಿ ಕೆಲಸವನ್ನ ಮಾಡ್ತಾ ಇರ್ತೀವಿ. ಸೊ ನಿಮಗೆ ಇಷ್ಟವಾಗಿದ್ರೆ ಮಾತ್ರವೇ ಈ ಕೆಲಸಕ್ಕೆ ನೀವು ಒಪ್ಕೊಂಡು ಆ ಸ್ಕೂಲ್ಗೆ ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ಬೇಕಾದ್ರೆ ಆ 4 ಹುಡುಗರಿಗೂ ಏನನ್ನ ಮಾಡೋದು ಅಂತ ಗೊತ್ತಾಗದೆ ಆಮೇಲೆ ಕೊನೆಗೆ ಸರಿ ಓಕೆ ನಾವು ಇಲ್ಲೇನೆ ಇರೋಣ ಅಂತ ಡಿಸಿಷನ್ ಅನ್ನ ತಗೋತಾರೆ. ಸೊ ನೆಕ್ಸ್ಟ್ ದಿನ ಬೆಳಗ್ಗೆ ಎಲ್ಲರೂ ಬ್ರೇಕ್ಫಾಸ್ಟ್ ಗೆ ಬರ್ಬೇಕಾದ್ರೆ ಆವಾಗ ಬೆನೆಡಿಕ್ಟ್ ಅವರು ನೀವು ಎಲ್ಲರೂ ಇಲ್ಲೇನೆ ಸ್ಟೇ ಆಗೋದಕ್ಕೆ ಒಪ್ಕೊಂಡಿದ್ದಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ನೀವು ಏನಕ್ಕೂ ಚಿಂತೆಯನ್ನ ಮಾಡಬೇಡಿ, ಖಂಡಿತ ಈ ಪ್ರಪಂಚವನ್ನ ನಾವು ಬದಲಾಯಿಸಿ ಬಿಡೋಣ. ಅದು ಮಾತ್ರ ಇಲ್ಲ, ನಾನು ಹೇಳಿದ ಹಾಗೇನೆ ಆ ಐಲ್ಯಾಂಡ್ ಇಂದಾನೆ ಆ ವೇವ್ ಬರ್ತಾ ಅದ್ರಲ್ಲೂ ನಿಮಗೆ ಎಂತಹ ಕೆಲಸ ಅಂದ್ರೆ ಐಲ್ಯಾಂಡ್ ಅಲ್ಲಿ ಏನಾದ್ರೂ ಟ್ರಾನ್ಸ್ಮಿಟರ್ ಇರ್ತಾ ಇದೆಯಾ, ಏನಾದ್ರೂ ಟವರ್ ತರ ಖಂಡಿತ ಇದ್ದೇ ಇರುತ್ತೆ. ಸೊ ಅದ್ರ ಮುಖಾಂತರವೇ ಆ ವೇವ್ಸ್ ಗಳನ್ನ ಅವ್ರುಗಳು ಕಳಿಸ್ತಾ ಇರಬಹುದು ಅಲ್ಲಿಂದ. ಆದ್ರಿಂದ ನೀವು ಅಲ್ಲಿಗೆ ಹೋಗಿದ ತಕ್ಷಣ ಟ್ರಾನ್ಸ್ಮಿಟರ್ ಎಲ್ಲಿದೆ ಅನ್ನೋ ವಿಷಯವನ್ನ ಕಂಡುಹಿಡಿಯಿರಿ. ಅದು ಮಾತ್ರ ಇಲ್ಲ, ಇಲ್ಲಿಯವರೆಗೂ ಆ ಸ್ಕೂಲ್ ಅಲ್ಲಿ ಇರುವ ಪ್ರಿನ್ಸಿಪಲ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಅಲ್ಲಿರೋ ಜನರಿಗೆ ಮಾತ್ರನೇ ಗೊತ್ತಿರುತ್ತೆ ಆ ವಿಷಯ. ಸೊ ಆ ಸ್ಕೂಲಿನ ಪ್ರಿನ್ಸಿಪಲ್ ಯಾರು ಆ ಸ್ಕೂಲ್ ಅನ್ನ ರನ್ ಮಾಡ್ತಾ ಇದ್ದಾರೆ, ಆ ಟ್ರಾನ್ಸ್ಮಿಟರ್ ಇಂದ ವೇವ್ಸ್ ಗಳನ್ನ ಯಾರು ಕಳಿಸ್ತಾ ಇದ್ದಾರೆ ಅನ್ನೋ ಎಲ್ಲ ವಿಷಯವನ್ನು ನೀವು ಗ್ಯಾದರ್ ಮಾಡಿ ನನಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳ್ಬೇಕಾದ್ರೆ ತಕ್ಷಣ ಅಲ್ಲಿರುವ ಸ್ಟೂಡೆಂಟ್ಸ್ ಎಲ್ಲರೂ ಅದು ಹೇಗೆ ನಿಮಗೆ ಇನ್ಫಾರ್ಮ್ ಅನ್ನ ಮಾಡೋಕ್ಕಾಗುತ್ತೆ, ನಾವು ಐಲ್ಯಾಂಡ್ ಅಲ್ಲಿ ಇರ್ತೀವಲ್ವಾ ಅಂತ ಕೇಳಿದ ತಕ್ಷಣ ಅದಕ್ಕೆ ಬೆನೆಡಿಕ್ಟ್ ಹೌದಲ್ಲ ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ಸರಿ ಓಕೆ, ಹಾಗಾದ್ರೆ ಪಾರಿವಾಳ ಮುಖಾಂತರ ನಾವು ಮೆಸೇಜಸ್ ಅನ್ನ ಶೇರ್ ಮಾಡ್ಕೊಳ್ಳೋಣವಾ ಅಂತ ಹಳೆ ಟೆಕ್ನಿಕ್ ಬಗ್ಗೆ ಇವರು ಮಾತಾಡ್ಬೇಕಾದ್ರೆ ಅದೆಲ್ಲ ಸರಿ ಬರಲ್ಲ ಅಂತ ಮಿಕ್ಕಿರೋರು ಹೇಳ್ತಾರೆ. ಅದಕ್ಕೆ ಬೆನೆಡಿಕ್ಟ್ ಅವರು ಹಾಗಾದ್ರೆ ಮೋರ್ಸ್ ಕೋಡ್ ಮುಖಾಂತರ ನಾವು ಯೂಸ್ ಮಾಡ್ಕೊಳ್ಳೋಣ, ಮೆಸೇಜ್ ಅನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬೇಕಾದ್ರೆ ಇದಕ್ಕೆ ಎಲ್ಲರೂ ಸರಿ ಅಂತ ಹೇಳ್ತಾರೆ. ಮೋರ್ಸ್ ಕೋಡ್ ಅನ್ನು ಎಮರ್ಜೆನ್ಸಿ ಕೋಡ್ ಅನ್ನ ಯಾರಿಗಾದ್ರೂ ಸೀಕ್ರೆಟ್ ಆಗಿ ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅಂದ್ರೆ ಆ ಕೋಡ್ ಅನ್ನ ಯೂಸ್ ಮಾಡ್ತಿದ್ರು. ಅದ್ರಲ್ಲೂ ಇಲ್ಲಿರುವ ಬ್ರಿಲಿಯಂಟ್ ಆದ ಮಕ್ಕಳು ಎಲ್ಲರಿಗೂ ಮೋರ್ಸ್ ಕೋಡ್ ಅಂದ್ರೆ ಗೊತ್ತಿದೆ, ಆದ್ರೆ ಆ ಸರ್ಕಸ್ ಹುಡುಗಿದಾಳಲ್ಲ ಅವಳಿಗೆ ಮಾತ್ರ ಗೊತ್ತಿಲ್ಲ. ಆವಾಗ ಕನ್ನಡಕ ಹುಡುಗ ಪರವಾಗಿಲ್ಲ ನಾನು ಅವಳಿಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಅದೇ ತರ ಅವತ್ತು ರಾತ್ರಿನೇ ಕೂತು ಮೋರ್ಸ್ ಕೋಡ್ ಅನ್ನ ಆ ಸರ್ಕಸ್ ಹುಡುಗಿಗೆ ಹೇಳ್ಕೊಡ್ತಿರ್ತಾನೆ ನಮ್ಮ ಕನ್ನಡಕ ಹುಡುಗ. ಆ ಹುಡುಗಿ ಕೂಡ ಆಲ್ಮೋಸ್ಟ್ ಕಲ್ತ್ಕೊಬಿಡ್ತಾವಳೆ. ಇವಾಗ ಕಲ್ತ್ಕೊಂಡ ಮೋರ್ಸ್ ಕೋಡ್ ಮುಖಾಂತರವೇ ಆ ಹುಡುಗನ ಹತ್ರ ನೀನು ಯಾರು, ನೀನು ಹೇಗೆ ಇಲ್ಲಿಗೆ ಬಂದೆ ಅನ್ನೋ ವಿಷಯವನ್ನ ಹೇಳು ಅಂತ ಸರ್ಕಸ್ ಹುಡುಗಿ ಸೋಡಾಬುಟ್ಟಿ ಹುಡುಗನ ಹತ್ರ ಕೇಳ್ಬೇಕಾದ್ರೆ ಆ ಹುಡುಗನು ಅವನ ಬಗ್ಗೆ ಎಲ್ಲವನ್ನು ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ನನ್ನ ತಂದೆ ತಾಯಿ ಅವರು ತೀರೋದ ಮೇಲೆ ನಾನು ನನ್ನ ಆಂಟಿ ಅವರ ಮನೆಯಲ್ಲೇ ಸ್ಟೇ ಆಗಿದ್ದೆ. ಒಂದು ದಿನ ನಾನು ಅವರ ಹತ್ರ ಬ್ರಿಲಿಯಂಟ್ ಆಗಿ ಆನ್ಸರ್ ಮಾಡೋದನ್ನ ನೋಡಿ ಅವರು ತುಂಬಾನೇ ಖುಷಿಯಾಗಿ ನನ್ನನ್ನ ಈ ಬುದ್ಧಿವಂತಿಕೆಗೆ ಸಂಬಂಧಪಟ್ಟ ಗೇಮ್ಸ್ ಗಳಿಗೆ ಪಾರ್ಟಿಸಿಪೇಟ್ ಮಾಡಿಸಿದ್ರು. ಅಂತಹ ಕಾಂಪಿಟೇಷನ್ ಅಲ್ಲಿ ನಾನು ಗೆದ್ದು ಅದರಲ್ಲಿ ಬರುವ ಹಣ ಎಲ್ಲವನ್ನು ನಮ್ಮ ಆಂಟಿ ಹತ್ರ ಕೊಡ್ತಾ ಇದ್ದೆ. ಆದ್ರೆ ಅವ್ರಗಳಿಗೆ ಹಣನೇ ಇಂಪಾರ್ಟೆಂಟ್ ಆಗಿರ್ತಾ ಇತ್ತು, ನನ್ನನ್ನ ಕೇರೆ ಮಾಡ್ತಾ ಇರ್ಲಿಲ್ಲ. ಸೊ ಆವಾಗ ನಾನು ಏನು ಅಂತ ಯೋಚನೆ ಮಾಡಿದೆ ಅಂದ್ರೆ ನಾನು ಇಲ್ಲಾಂದ್ರೆ ಇವ್ರುಗಳು ಏನನ್ನ ಮಾಡ್ತಾರೆ ಅಂತ ಯೋಚನೆ ಮಾಡಿ ಮನೆಯಲ್ಲೇ ಒಂದು ಜಾಗದಲ್ಲಿ ಹೌಸ್ಕೊಂಡು ಅವ್ರುಗಳು ಮಾತಾಡೋ ವಿಷಯವನ್ನ ಕಿವಿ ಕೊಟ್ಟು ಕೇಳಿಸ್ಕೊತಿದ್ದೆ. ಆದ್ರೆ ಅವ್ರುಗಳು ಯಾವ ತರ ಇರ್ತಾ ಇದ್ರು ಅಂದ್ರೆ ನಾನು ಇಲ್ದೇ ಇರೋದ್ರ ಬಗ್ಗೆ ಯೋಚನೆ ಮಾಡದೆ ಫೀಲೇ ಮಾಡದೆ ಸಿಂಪಲ್ ಆಗಿ ಇರ್ತಾ ಇದ್ರು, ನಾರ್ಮಲ್ ಆಗಿ ಇರ್ತಾ ಇದ್ರು. ನಾನು ಮಿಸ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡದೆ ಹಾಗೆ ಬಿಟ್ಬಿಟ್ಟಿದ್ರು. ಅದ್ರ ಮೇಲಿಂದ ನನಗೆ ಅಲ್ಲಿ ಒಂದು ಚೂರು ಇರೋದಕ್ಕೆ ಇಷ್ಟಾನೇ ಇರ್ಲಿಲ್ಲ, ಆದ್ರಿಂದ ಪರ್ಮನೆಂಟ್ ಆಗಿ ಅಲ್ಲಿಂದ ಓಡಿ ಬಂದ್ಬಿಟ್ಟೆ ಆಚೆ ಅನ್ನೋ ತರ ಹುಡುಗ ಹೇಳ್ಬೇಕಾದ್ರೆ ಮಿಕ್ಕಿರೋ ಸ್ಟೂಡೆಂಟ್ಸ್ ಎಲ್ಲರೂ ಇದನ್ನ ಸಪ್ಪಿಗೆ ಕೇಳ್ತಿರ್ತಾರೆ. ಸರಿ ಬಿಡಿ ಇದನ್ನೆಲ್ಲ ನಾನು ದೊಡ್ಡದಾಗಿ ತಗೊಳ್ಳಿಲ್ಲ, ಚಿಲ್ ಎಲ್ಲರೂ ನಾರ್ಮಲ್ ಆಗಿ ಅಂತ ಮಿಕ್ಕಿರೋ ಹುಡುಗರು ಎಲ್ಲರನ್ನು ನಮ್ಮ ಕನ್ನಡಕ ಹುಡುಗನೇ ಸಮಾಧಾನ ಮಾಡ್ತಾವನೆ. ಆಮೇಲೆ ನೋಡಿದ್ರೆ ಆ
ಜಾಗದಲ್ಲಿ ಕ್ಯಾಪ್ ಹಾಕೊಂಡಿರುವ ಅಂಕಲ್ ಇರ್ತಾರೆ. ಅವರ ಹತ್ರ ಮಕ್ಕಳು ನಿಮ್ಮ ಕಥೆಯನ್ನ ಹೇಳಿ ಅಂತ ಕೇಳ್ತಾರೆ. ಆ ರೀತಿ ಕೇಳಿದ ತಕ್ಷಣ ಅವರು ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ನನ್ನ ಕತೆ ನನಗೇನೆ ನೆನಪಿಲ್ಲ. ಯಾಕೆ ಅಂದ್ರೆ ನನಗೆ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ನಾನು ಒಂದು ಚೇರ್ ಅಲ್ಲಿ ಕೂತಿದ್ದೆ. ಅದು ಮಾತ್ರ ಇಲ್ಲ, ತುಂಬಾ ಚೈನ್ಸ್ ಗಳಿಂದ ನನ್ನನ್ನ ಕಟ್ಟಿ ಹಾಕಿ ಲಾಕ್ ಮಾಡಿ ಮಡಗಿದ್ರು. ಆದ್ರೆ ಅದಕ್ಕಾದ ಬೀಗ ನನ್ನ ಹತ್ರನೇ ಇತ್ತು. ಸೊ ಆ ಚೈನ್ ಗಳನ್ನ ಬಿಚ್ಚಿಬಿಟ್ಟು ಅಲ್ಲಿಂದ ಓಡಿ ಆಚೆ ಬಂದೆ. ನಂತರ ಈಜು ಹೊಡ್ಕೊಂಡು ಸಿಟಿಗೆ ಬಂದೆ. ಆದ್ರೆ ನಾನು ಯಾರು ಎಲ್ಲಿಂದ ಬಂದಿದ್ದೀನಿ ಅನ್ನೋ ವಿಷಯ ಇಲ್ಲಿಯವರೆಗೂ ನನಗೇನೆ ಗೊತ್ತಿಲ್ಲ. ಅನ್ನೋ ತರ ಅವರು ಅವರ ಸ್ಯಾಡ್ ಸ್ಟೋರಿಯನ್ನ ಹೇಳ್ಬೇಕಾದ್ರೆ ಎಲ್ಲರೂ ಅದನ್ನ ಸಪ್ಪಿಗೆ ಕೇಳಿಸ್ಕೊತಾರೆ. ನಂತರ ಅವತ್ತು ರಾತ್ರಿ ಎಲ್ಲರೂ ಮಲ್ಗೋಕೆ ಹೋಗ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಈ 4 ಸ್ಟೂಡೆಂಟ್ಸ್ ಎಲ್ಲರೂ ಅವರವರ ಥಿಂಗ್ಸ್ ಅನ್ನ ಪ್ಯಾಕ್ ಮಾಡ್ಕೊಂಡು ನೆಕ್ಸ್ಟ್ ಐಲ್ಯಾಂಡ್ ಗೆ ಹೊರಡೋದಕ್ಕಾಗಿ ರೆಡಿ ಆಗಿರ್ತಾರೆ. ಆವಾಗ ನಮ್ಮ ಬೆನಿಡಿಕ್ಟ್ ಕೂಡ ಮಕ್ಕಳೇ ಯಾರು ಹೆದರ್ಕೋಬೇಡಿ, ಯಾವಾಗ್ಲೂ ಧೈರ್ಯವಾಗಿರಿ. ಅದ್ರಲ್ಲೂ ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಾಗದೆ ಇರೋ ರೀತಿ ನೀವು ಇರಬೇಕು. ಅಲ್ಲಿರೋ ಯಾರುವೆ ನಿಮ್ಮ ಮೇಲೆ ಅಟ್ರಾಕ್ಟ್ ಆಗದೆ ಇರೋ ರೀತಿ ನೋಡ್ಕೊಳ್ಳಿ. ನೀವು ಇರೋದೇ ಯಾರಿಗೂ ಗೊತ್ತಾಗಬಾರ್ದು. ಆ ರೀತಿ ಸೈಲೆಂಟ್ ಆಗಿ ಮುದ್ದಾಗಿರ್ಬೇಕು, ಆಯ್ತಾ? ಆದ್ರೆ ಕೊಟ್ಟಿರೋ ಕೆಲಸವನ್ನ ಕರೆಕ್ಟ್ ಆಗಿ ಮಾಡಿ ಮುಗಿಸ್ಬೇಕು. ಮತ್ತೆ ಅದು ಮಾತ್ರ ಇಲ್ಲ, ನಾನು ಐಲ್ಯಾಂಡ್ ಗೆ ಆಪೋಸಿಟ್ ಅಲ್ಲಿ ಇರುವ ಫಾರೆಸ್ಟ್ ಒಳಗಡೆನೆ ಇರ್ತಿರ್ತೀನಿ. ಸೊ ಆ ಜಾಗಕ್ಕೆ ನೀವು ಐಲ್ಯಾಂಡ್ ಅಲ್ಲಿ ಕಂಡಿಡಿದಿರುವ ವಿಷಯವನ್ನ ಮೋರ್ಸ್ ಕೋಡ್ ಮುಖಾಂತರ ನನಗೆ ಸಿಗ್ನಲ್ ಅನ್ನು ಕೊಟ್ಟು ಕನ್ವೆ ಮಾಡಿ ಅಂತ ಹೇಳ್ಬೇಕಾದ್ರೆ ಮಕ್ಕಳು ಸರಿ ಅಂತ ಹೇಳ್ಬಿಟ್ಟು ಆ ಕ್ಯಾಪ್ ಅಂಕಲ್ ಅವರ ಕಾರಿಗೆ ಹತ್ಕೋತಾರೆ. ಅದೇ ತರ ಅಂಕಲ್ ಮಕ್ಕಳನ್ನ ಕರ್ಕೊಂಡು ಐಲ್ಯಾಂಡ್ ಗೆ ಹೋಗುವ ಬ್ರಿಡ್ಜ್ ಗೆ ಬರ್ತಾನೆ. ಅಲ್ಲಿ ಆ ಸ್ಕೂಲ್ ಅನ್ನ ಸೇರಿದ ಸೆಕ್ಯೂರಿಟೀಸ್ ಎಲ್ಲ ಇರ್ತಾರೆ. ಹೊರಗಡೆಯಿಂದ ಬರೋರನ್ನ ಚೆಕ್ ಮಾಡಿ ಕಳಿಸ್ತಿರ್ತಾರೆ. ತಕ್ಷಣ ನಮ್ಮ ಹುಡುಗರನ್ನ ನೋಡಿ ಯಾರು ಇವರು ಅಂತ ಕೇಳ್ಬೇಕಾದ್ರೆ ಇವರೆಲ್ಲ ಟ್ರಾನ್ಸ್ಫರ್ ಆಗಿ ಬಂದಿರುವ ಹುಡುಗರು ಅಂತ ಹೇಳ್ತಾರೆ. ಹೌದಂತ ಹೇಳ್ಬಿಟ್ಟು ಸೆಕ್ಯೂರಿಟೀಸ್ ಡಾಕ್ಯುಮೆಂಟ್ಸ್ ನೆಲ್ಲ ತಗೊಂಡು ಚೆಕ್ ಮಾಡಿ ನೋಡ್ತಾರೆ. ಇಲ್ಲಿ ಕಾರ್ ಒಳಗಡೆ ನಮ್ಮ ಹುಡುಗರು ಹೆದರಿ ನಡುಗ್ತಿರ್ತಾರೆ. ಇಲ್ಲಿ ನಮ್ಮ ಬಗ್ಗೆ ಇವ್ರುಗಳಿಗೆ ಗೊತ್ತಾಗ್ಬಿಡುತ್ತೋ ಅಂತ ಗಾಬರಿಯಾಗಿರ್ಬೇಕಾದ್ರೆ ಆವಾಗ ಸೆಕ್ಯೂರಿಟಿ ಲೇಡಿ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗೇ ಇರ್ತಾ ಇದೆ, ನೀವು ಈ 4 ಮಕ್ಕಳನ್ನು ಬಿಟ್ಬಿಟ್ಟು ಹೋಗಿ ಅಂತ ಕ್ಯಾಪ್ ಅಂಕಲ್ ಗೆ ಹೇಳ್ಬೇಕಾದ್ರೆ ಅದೇ ತರ ಅವರು ನಮ್ಮ ಹುಡುಗರನ್ನ ಬಿಟ್ಬಿಟ್ಟು ಹೊರಡ್ತಾರೆ. ನಂತರ ನಮ್ಮ ಹುಡುಗರನ್ನ ಒಂದು ಬೋಟ್ ಆ ಐಲ್ಯಾಂಡ್ ಗೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ನಮ್ಮ ಹುಡುಗರು 4 ಜನರು ಐಲ್ಯಾಂಡ್ ಗೆ ಬಂದು ತಲುಪ್ತಾರೆ. ಅಲ್ಲಿಗೆ ಬಂದಿದ್ದ ತಕ್ಷಣ ಇಬ್ಬರು ನಮ್ಮ ಹುಡುಗರನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ. ಸೊ ಇವರಿಬ್ಬರೇನೆ ಆ ಸ್ಕೂಲಿಗೆ ಇನ್ಚಾರ್ಜ್ ರೀತಿ. ಸೊ ಆ ಇನ್ಚಾರ್ಜ್ ಹುಡುಗನನ್ನ ನೋಡಿದ್ರೆ ನೀವೇನಾ ಈ ಸ್ಕೂಲ್ಗೆ ಬಂದಿರುವ ಹೊಸ ಸ್ಟೂಡೆಂಟ್ಸ್, ಬನ್ನಿ ನನ್ನ ಜೊತೆ, ನಾನು ನಿಮಗಾದ ರೂಮ್ಸ್ ಅನ್ನು ತೋರಿಸ್ತೀನಿ, ನಾಳೆಯಿಂದ ನೀವು ಕ್ಲಾಸಿಗೆ ಕರೆಕ್ಟ್ ಆಗಿ ಹೋಗ್ಬೋದು ಅಂತ ನಮ್ಮ ಹುಡುಗರನ್ನ ಕರ್ಕೊಂಡು ಬಂದು ಅವರಿಗಾದ ರೂಮ್ ಅನ್ನು ತೋರಿಸ್ತಾನೆ. ಆ ರೀತಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಜಾಗದಲ್ಲಿ ಒಂದು ಟವರ್ ರೀತಿ ಇರುತ್ತೆ. ಮೇ ಬಿ ಇದೇನೆ ಟ್ರಾನ್ಸ್ಮಿಟರ್ ಅನ್ಸುತ್ತೆ. ಇದು ಏನಿದು, ನಾವು ಆ ಜಾಗಕ್ಕೆ ಹೋಗ್ಬೋದಾ ಅಂತ ನಮ್ಮ ಹುಡುಗರು ಕೇಳ್ಬೇಕಾದ್ರೆ ಇಲ್ಲ, ನೀವೆಲ್ಲ ಅಲ್ಲಿಗೆ ಹೋಗೋ ರೀತಿ ಇಲ್ಲ, ಮೆಸೆಂಜರ್ ಆಗಿರೋರು ಮಾತ್ರವೇ ಆ ಟವರ್ ಗೆ ಹೋಗೋದಕ್ಕೆ ಸಾಧ್ಯ, ಅವರಿಗೆ ಮಾತ್ರನೇ ಪರ್ಮಿಷನ್ ಇದೆ. ಆಮೇಲೆ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಡ್ ಆಗಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇವರು ಎಲ್ಲರನ್ನು ಒಂದು ರೂಮಿಗೆ ಕರ್ಕೊಂಡು ಬರ್ತಾರೆ. ಸೊ ಇಲ್ಲೇನೆ ಈ ಮಕ್ಕಳೆಲ್ಲ ಸ್ಟೇ ಆಗ್ತಾರೆ ಅನ್ಸುತ್ತೆ. ಆ ರೂಮ್ ಅಲ್ಲಿ ಒಂದು ಸ್ಯಾಟಲೈಟ್ ಟಿವಿ ಕೂಡ ಇರ್ತಿದೆ. ನಂತರ ಇನ್ಚಾರ್ಜ್ ಹುಡುಗ ಮತ್ತೆ ಹುಡುಗಿ ಎಲ್ಲರೂ ಚೆನ್ನಾಗಿ ರೆಸ್ಟ್ ಮಾಡಿ ನಾಳೆ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ. ಆದ್ರೆ ನಮ್ಮ ಹುಡುಗರು ಈ ಜಾಗಕ್ಕೆ ಬಂದಿರೋದೇ ಇಲ್ಲಿ ಏನು ತಾನೇ ನಡೀತಾ ಇದೆಯಾ ಅನ್ನೋ ನಿಜವನ್ನ ಕಂಡುಹಿಡಿಯೋದಕ್ಕೆ ತಾನೇ. ಸೊ ಮಲ್ಗಿ ನಿದ್ದೆ ಮಾಡೋದನ್ನ ಬಿಟ್ಟು 4 ಜನರು ಒಟ್ಟಿಗೆ ಸೇರ್ತಾರೆ. ಒಟ್ಟಿಗೆ ಸೇರಿ ಏನನ್ನ ಪ್ಲಾನ್ ಮಾಡ್ತಾರೆ ಅಂದ್ರೆ ಬೆನೆಡಿಕ್ಟ್ ಅವರಿಗೆ ಇನ್ಫಾರ್ಮೇಶನ್ ಅನ್ನ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಅದೇ ತರ ಹೊರಗಡೆ ಬಂದು ಒಂದು ಟವರ್ ಮೇಲೆ ಹತ್ತಿ ನಿಂತು ಹೇಗೆ ಮೋರ್ಸ್ ಕೋಡ್ ಅನ್ನ ಕನ್ವೆ ಮಾಡ್ತಾರೆ ಅಂದ್ರೆ ಅವರ ಕೈಯಲ್ಲಿ ಒಂದು ಟಾರ್ಚ್ ಲೈಟ್ ಇರುತ್ತೆ. ಅದನ್ನ ಬ್ಲಿಂಕ್ ಮಾಡಿ ಹೊಡೆದು ಅದರ ಮುಖಾಂತರ ಮೆಸೇಜ್ ಅನ್ನ ನಮ್ಮ ಬೆನೆಡಿಕ್ಟ್ ಅವರಿಗೆ ಕನ್ವೆ ಮಾಡ್ತಾರೆ. ಅದೇ ತರ ಬೆನೆಡಿಕ್ಟ್ ಅವರು ಕೂಡ ಆಪೋಸಿಟ್ ಅಲ್ಲಿ ಇರುವ ಫಾರೆಸ್ಟ್ ಒಳಗಡೆ ಕೂತು ನಮ್ಮ ಹುಡುಗರು ಕೊಡುವ ಮೋರ್ಸ್ ಕೋಡ್ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡ್ತಿರ್ತಾರೆ. ನಂತರ ಅದನ್ನ ರೀಡ್ ಮಾಡಿ ನೋಡ್ತಾರೆ. ಸೊ ನಮ್ಮ ಹುಡುಗರು ಏನನ್ನ ಹೇಳೋಕೆ ಬರ್ತಿದ್ದಾರೆ ಅಂದ್ರೆ ನಾವು ಈ ಜಾಗಕ್ಕೆ ಬಂದು ಸೇಫ್ ಆಗಿ ತಲುಪ್ಬಿಟ್ಟಿದೀವಿ ಅನ್ನೋ ತರ ಹೇಳ್ತಾ ಇರ್ಬೇಕಾದ್ರೆ ಆವಾಗ ಬೆನೆಡಿಕ್ಟ್ ಅವರು ಬೇಗ ಹೋಗಿ ಒಂದು ಜಾಗದಲ್ಲಿ ಹೌಸ್ ಕೊಳ್ಳಿ ಅಂತ ಒಂದು ಮೆಸೇಜ್ ಅನ್ನ ನಮ್ಮ ಹುಡುಗರಿಗೆ ಕನ್ವೆ ಮಾಡ್ತಾರೆ. ಏನು ಅಂತ ಹೆದರ್ಕೊಂಡು ನಮ್ಮ ಹುಡುಗರು ಓಡಿ ಹೋಗಿ ಹೌಸ್ಕೊಂಡು ನೋಡ್ಬೇಕಾದ್ರೆ ಈ ಟವರ್ ಗೆ ಇಬ್ಬರು ಬರ್ತಾರೆ. ಅಲ್ಲಿಗೆ ಬಂದ್ಬಿಟ್ಟು ಈ ಜಾಗದಲ್ಲಿ ಕೆಲವೊಂದು ಹುಡುಗರನ್ನ ನಾನು ನೋಡ್ದೆ, ಆದ್ರೆ ಇವಾಗ ಕಾಣ್ತಾ ಇಲ್ಲ ಅಂತ ಹೇಳಿ ಚೆಕ್ ಮಾಡಿಬಿಟ್ಟು ನಂತರ ಅಲ್ಲಿಂದ ಹೋಗ್ಬಿಡ್ತಾರೆ. ತಕ್ಷಣ ನಮ್ಮ ಹುಡುಗರು ಏನಿದು ಸ್ಕೂಲ್ ತುಂಬಾನೇ ಡಿಫ್ರೆಂಟ್ ಆಗಿರ್ತಾ ಇದೆಯಲ್ಲ, ಸರಿ ಓಕೆ ಇನ್ ಮುಂದೆ ನಾವು ಸಿಗೋಕೋಬಾರ್ದು, ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು 4 ಜನರು ಅಲ್ಲಿಂದ ಹೊರಟು ಅವರವರ ರೂಮಿಗೆ ಬಂದು ಸೇರ್ತಾರೆ. ನೆಕ್ಸ್ಟ್ ದಿನ ಆಗುತ್ತೆ. ಆವಾಗ ನಮ್ಮ 4 ಹುಡುಗರನ್ನು ಆ ಇಬ್ಬರು ಇನ್ಚಾರ್ಜಸ್ ಬಂದು ಕ್ಲಾಸ್ ಅನ್ನ ತೋರಿಸಿಕೊಡೋದಕ್ಕಾಗಿ ಕರ್ಕೊಂಡು ಹೋಗ್ತಾರೆ. ಅದೇ ತರ ಒಂದು ಕ್ಲಾಸ್ ರೂಮ್ ಒಳಗಡೆ ಕರ್ಕೊಂಡು ಬರ್ಬೇಕಾದ್ರೆ ಅಲ್ಲಿರುವ ಸ್ಟೂಡೆಂಟ್ಸ್ ಎಲ್ಲ ಏನೇನೋ ಮಾತಾಡ್ತಿರ್ತಾರೆ. ತಕ್ಷಣ ಏನದು ವಿಷಯ ಅಂತ ನಮ್ಮ ಹುಡುಗರು ಕೇಳ್ಬೇಕಾದ್ರೆ ಇದು ಒಂದು ಫ್ರೀ ಮಾರ್ಕೆಟಿಂಗ್ ಕ್ಲಾಸ್, ಸೊ ಈ ಜಾಗದಲ್ಲೆಲ್ಲ ಈ ರೀತಿನೇ ಇರುತ್ತೆ ಅಂತ ಆ ಇನ್ಚಾರ್ಜಸ್ ಹೇಳ್ತಾ ಇರ್ಬೇಕಾದ್ರೆ ಆವಾಗ ಒಂದು ಫೋನ್ ಕಾಲ್ ಕೂಡ ಬರುತ್ತೆ. ಆ ಫೋನ್ ಕಾಲ್ ಅನ್ನ ಆ ಕ್ಲಾಸ್ ಅಲ್ಲಿ ಇರುವ ಟೀಚರ್ ಪಿಕ್ ಮಾಡಿ ಮಾತಾಡಬೇಕಾದ್ರೆ ನೆಕ್ಸ್ಟ್ ಮೆಸೆಂಜರ್ ಯಾರು ಅನ್ನೋದನ್ನ ಈ ಟೀಚರ್ ಇವಾಗ ಬಂದು ಕ್ಲಾಸ್ ರೂಮ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಂದ್ರೆ ನೆಕ್ಸ್ಟ್ ಈ ಹುಡುಗಿನೇ ಮೆಸೆಂಜರ್ ಆಗಿ ಸೆಲೆಕ್ಟ್ ಆಗಿರ್ತಾಳೆ. ಇನ್ ಮುಂದೆ ಆ ಹುಡುಗಿ ಮಾತ್ರನೇ ಆ ಟವರ್ ಮೇಲೆ ಹತ್ತಿ ಏನೋ ಒಂದು ಕೆಲಸವನ್ನ ಮಾಡ್ಬೇಕಾಗಿರುತ್ತೆ ಅನ್ಸುತ್ತೆ. ಇದನ್ನ ಕೇಳಿದ ತಕ್ಷಣ ಹುಡುಗಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದ ನಮ್ಮ ಹುಡುಗರು ಹಾಗಾದ್ರೆ ನಾವು ಮೆಸೆಂಜರ್ ಆದ್ರೆ ಮಾತ್ರವೇ ಅದನ್ನ ನಮ್ಮ ಕಂಟ್ರೋಲ್ ಕೆಳಗಡೆ ತಗೊಂಡು ಬರೋಕೆ ಆಗುತ್ತಾ ಅಂತ ಅರ್ಥ ಮಾಡ್ಕೋತಾರೆ ನಮ್ಮ
ನಮ್ಮ ಹುಡುಗರು ಅದಕ್ಕೆ ತಕ್ಷಣ ಏನಂತ ಡಿಸೈಡ್ ಮಾಡ್ತಾರೆ ಅಂದ್ರೆ ಬೇಗನೆ ನಾವು ಮೆಸೆಂಜರ್ ಆಗ್ಬಿಡೋಣ, ಬೇಗನೆ ನಾವು ಹೇಗಾದ್ರೂ ಕಷ್ಟಪಟ್ಟು ಮೆಸೆಂಜರ್ ಆಗ್ಬಿಡ್ಬೇಕು, ಅದ್ರ ಮುಖಾಂತರ ಮಿಸ್ಟರ್ ಬೆನೆಡಿಕ್ಟ್ ಅವರಿಗೆ ನಾವು ಹೆಲ್ಪ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೋತಾರೆ ನಮ್ಮ ಹುಡುಗರು. ಆಮೇಲೆ ಆ ಇನ್ಚಾರ್ಜ್ ಹುಡುಗ ಮತ್ತೆ ಹುಡುಗಿ ನಮ್ಮ ಹುಡುಗರ ಹತ್ರ ಬಂದು ಆ ಜಾಗದಲ್ಲಿ ಇರ್ತಾ ಇರುವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಹೇಳ್ತಾರೆ. ಯಾವಾಗ ಊಟ ಮಾಡಬೇಕು, ಏನನ್ನ ಮಾಡಬೇಕು, ಎಷ್ಟೊತ್ತಿಗೆ ನಿದ್ದೆ ಮಾಡಬೇಕು ಅನ್ನೋ ಎಲ್ಲಾ ಇನ್ಫಾರ್ಮೇಶನ್ ಅನ್ನು ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳ್ತಾ ಇದ್ದ ನಮ್ಮ ಹುಡುಗರಿಗೆ ಸ್ವಲ್ಪ ವಿಯರ್ಡ್ ಆಗೇ ಇರುತ್ತೆ. ಆದ್ರೂ ಪರವಾಗಿಲ್ಲ ಅಂತ ಸರಿ ಓಕೆ ಅಂತ ಹೇಳ್ತಾರೆ. ಸೊ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಆಗುತ್ತೆ. ಇವಾಗ ಒಂದು ಹೊಸ ಕ್ಲಾಸಿಗೆ ಬಂದಿರ್ತಾರೆ. ನಮ್ಮ ಹುಡುಗರು 4 ಜನರು ಸೈಲೆಂಟ್ ಆಗಿ ಕೂತಿರ್ಬೇಕಾದ್ರೆ ಅದೇ ತರ ಮಿಕ್ಕಿರೋ ಸ್ಟೂಡೆಂಟ್ಸ್ ಎಲ್ಲರೂ ಕೂತಿರ್ತಾರೆ. ಆವಾಗ ಒಬ್ಬರು ಟೀಚರ್ ಹೊಸದಾಗಿ ಎಂಟ್ರಿ ಕೊಡ್ತಾರೆ. ನನ್ನ ಹೆಸರೇ ವಸೀರು, ನಾನೇ ನಿಮಗೆ ಸೈಕೋ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅನ್ನುವ ಒಂದು ಸಬ್ಜೆಕ್ಟ್ ಬಗ್ಗೆ ಕ್ಲಾಸ್ ಅನ್ನ ತಗೋತೀನಿ ಅಂತ ಹೇಳ್ಬಿಟ್ಟು, ಇವತ್ತು ಸ್ವಲ್ಪ ಜನ ನಮ್ಮ ಕ್ಲಾಸಿಗೆ ಹೊಸಬ್ರು ಬಂದಿದ್ದೀರಾ ಅನ್ಸುತ್ತಲ್ಲ, ದಟ್ಸ್ ಓಕೆ, ಇವಾಗ ಹೇಗೆ ಉತ್ತರವನ್ನ ನೀವು ಕೊಡ್ತೀರಾ ಅನ್ನೋದನ್ನ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಅನ್ನ ಮಾಡ್ತಾರೆ ಟೀಚರ್. ಇಲ್ಲಿ 3 ಸ್ವಿಚಸ್ ಇರ್ತಾ ಇದೆಯಲ್ವಾ, ಅದೇ ರೀತಿ ನಮ್ಮ ಕ್ಲಾಸ್ ರೂಮ್ ಮೇಲ್ಗಡೆ ಒಂದು ಬಲ್ಬ್ ಇರುತ್ತೆ. ಆ ಬಲ್ಬಿಗಾದ ಸ್ವಿಚ್ ಇದ್ರಲ್ಲೇ ಇರ್ತಾ ಇರೋದು. ನಿಮಗೆ ಒಂದೇ ಒಂದು ಚಾನ್ಸ್ ಮಾತ್ರನೇ ಕೊಡಲಾಗುತ್ತೆ, ಅಂದ್ರೆ ಮೇಲ್ಗಡೆ ಹೋಗಿ ಒಂದೇ ಒಂದು ಸಲ ಮಾತ್ರ ನೀವು ನೋಡ್ಕೋಬಹುದು. ಆದ್ರೆ ನೀವು ಕರೆಕ್ಟ್ ಆಗಿ ಆ ಬಲ್ಬಿಗಾದ ಸ್ವಿಚ್ ಅನ್ನ ಕರೆಕ್ಟ್ ಆಗಿ ಹೇಳ್ಬಿಡ್ಬೇಕು ಅಂತ ಒಂದು ವಿಚಿತ್ರವಾದ ಕ್ವಶನ್ ಅನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಹುಡುಗರು ಕೈಯನ್ನ ಮೇಲೆತ್ತುತ್ತಾರೆ. ಅದರಲ್ಲಿ ನಮ್ಮ ಸರ್ಕಸ್ ಹುಡುಗಿ ಕೂಡ ಒಬ್ಬಳು. ಆವಾಗ ಸಡನ್ ಆಗಿ ಕೆಳಗಡೆ ಇರುವ ಒಬ್ಬಳು ಹುಡುಗಿ ಕೈಯನ್ನ ಮೇಲೆತ್ತುತ್ತಾಳೆ. ಅದು ಮಾತ್ರ ಇಲ್ಲ, ಸುತ್ತಮುತ್ತ ಇರುವ ಹುಡುಗರು ಎಲ್ಲರನ್ನು ನೋಡ್ಬೇಕಾದ್ರೆ ಕೈ ಎತ್ತಿರೋರೆಲ್ಲ ಕೆಳಗಡೆ ಬಿಟ್ಬಿಡ್ತಾರೆ. ಸೊ ಇವಳೇನೆ ಇಲ್ಲಿ ರೌಡಿ ಹುಡುಗಿ ಅನ್ಸುತ್ತೆ. ಆದ್ರೆ ನಮ್ಮ ಸರ್ಕಸ್ ಹುಡುಗಿ ಯಾವದಕ್ಕೂ ಹೆದರ್ಕೊಳ್ಳಲ್ಲ ಅಲ್ವಾ, ಆದ್ರಿಂದ ಹಾಗೆ ಧೈರ್ಯವಾಗಿ ಕೈಯನ್ನ ಎತ್ತಿ ಮೇಲ್ ಹಿಡಿತಾನೆ ಇರ್ಬೇಕಾದ್ರೆ ಆ ಟೀಚರು ಅವಳನ್ನ ಕೇರೆ ಮಾಡದೆ ಕೆಳಗಡೆ ಇರುವ ಹುಡುಗಿ ಹತ್ರನೇ ಕ್ವಶನ್ ಅನ್ನ ಕೇಳ್ತಾರೆ. ಅದಕ್ಕೆ ಆ ಹುಡುಗಿ, ಅದು ತುಂಬಾನೇ ಈಸಿ ಸರ್, ನನಗಿರುವ ತುಂಬಾನೇ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿ ಇಂಕಿ ಪಿಂಕಿ ಪಾಂಕೆಯನ್ನ ಹಾಕಿ ಅದರಲ್ಲಿ ಒಂದು ಸ್ವಿಚ್ ಅನ್ನ ಪರ್ಟಿಕ್ಯುಲರ್ ಆಗಿ ಕಂಡುಹಿಡಿತೀನಿ ಸರ್ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ಸರ್ ಹಾಗೆಲ್ಲ ಕಂಡುಹಿಡಿಯೋಕೆ ಆಗಲ್ಲಮ್ಮ ಅಂತ ಹೇಳ್ಬೇಕಾದ್ರೆ ತಕ್ಷಣ ತುಂಬಾ ಸ್ಟೂಡೆಂಟ್ಸ್ ಕೈಯನ್ನ ಮೇಲೆತ್ತಿ, ನಾನು ಈ ರೀತಿ ಮಾಡ್ತಾ ಇದ್ದೆ ಸರ್, ಆಫ್ ಮಾಡಿ ಬೇಗನೆ ಮೇಲ್ಗಡೆ ಹೋಗಿ ನೋಡ್ತಾ ಇದ್ದೆ ಬಲ್ಬ್ ಅನ್ನ ಅಂತ, ಅದು ಇದು ಅಂತ ತುಂಬಾ ಆನ್ಸರ್ ಗಳನ್ನ ಹೇಳ್ತಾ ಇರ್ತಾರೆ ಸ್ಟೂಡೆಂಟ್ಸ್. ಆದ್ರೆ ಸರ್ ಯಾವುದನ್ನು ಒಪ್ಕೋತಾ ಇಲ್ಲ, ಯಾವ ಆನ್ಸರ್ ಅನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಆದ್ರೆ ಕೊನೆಯದಾಗಿ ನಮ್ಮ ಹೀರೋ ಕೈಯನ್ನ ಮೇಲೆತ್ತುತ್ತಾನೆ. ಆವಾಗ ಸರ್, ಓ ನೀನಿನ ಹೊಸ ಸ್ಟೂಡೆಂಟ್, ಸರಿ ಓಕೆ ಕಣಪ್ಪ, ನೀನು ಉತ್ತರವನ್ನ ಹೇಳು ನೋಡೋಣ, ನಿನ್ನ ಆನ್ಸರ್ ಹೇಗಿದೆ ಅನ್ನೋದನ್ನ ನೋಡೋಣ ಅಂತ ಹೇಳಿ ಅವರು ಕೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋ, ನಾನು ಫಸ್ಟ್ ಆ ಸ್ವಿಚ್ ಹತ್ರ ಬರ್ತೀನಿ ಸರ್, ಫಸ್ಟ್ ಅಲ್ಲಿ ಇರುವ ಸ್ವಿಚ್ ಅನ್ನ ಆನ್ ಮಾಡ್ತೀನಿ, ಆ ರೀತಿ ಫಸ್ಟ್ ಸ್ವಿಚ್ ಅನ್ನು ಆನ್ ಮಾಡಿದ ಮೇಲೆ 10 ನಿಮಿಷ ವೆಯ್ಟ್ ಮಾಡ್ತೀನಿ, ಆ ರೀತಿ ವೆಯ್ಟ್ ಮಾಡಿ ಕಂಪ್ಲೀಟ್ ಆದ ಮೇಲೆ ಫಸ್ಟ್ ಸ್ವಿಚ್ ಅನ್ನು ಆಫ್ ಮಾಡಿಬಿಟ್ಟು ನಂತರ ಸೆಕೆಂಡ್ ಸ್ವಿಚ್ ಅನ್ನು ಆನ್ ಮಾಡಿ ಬಿಟ್ಬಿಟ್ಟು ಬೇಗ ಮೇಲ್ಗಡೆ ಹೋಗಿ ಬಲ್ಬ್ ಅನ್ನ ಚೆಕ್ ಮಾಡ್ತೀನಿ. ಆವಾಗ ಬಲ್ಬ್ ಉರಿತಾ ಇದ್ರೆ ಸೆಕೆಂಡ್ ಸ್ವಿಚ್ ಏನೇ ಈ ಬಲ್ಬಿಗಾದ ಸ್ವಿಚ್. ಅಕಸ್ಮಾತ್ ಆ ಬಲ್ಬ್ ಉರಿತಾ ಇರ್ಲಿಲ್ಲ ಅಂದ್ರೆ ನಾನು ಆ ಬಲ್ಬ್ ಅನ್ನ ಟಚ್ ಮಾಡಿ ನೋಡ್ತೀನಿ, ಅದು ಏನಾದ್ರೂ ತುಂಬಾನೇ ಬಿಸಿ ಆಗಿದ್ರೆ ಆವಾಗ ಫಸ್ಟ್ ಸ್ವಿಚ್ ಏನೇ ಆ ಬಲ್ಬಿಗಾದ ಸ್ವಿಚ್, ಇಲ್ಲ ಆ ಬಲ್ಬ್ ತುಂಬಾನೇ ಕೂಲ್ ಆಗಿರ್ತಾ ಇದ್ರೆ ಹಾಗಾದ್ರೆ ಥರ್ಡ್ ಸ್ವಿಚ್ ಏನೇ ಆ ಬಲ್ಬಿಗಾದ ಸ್ವಿಚ್ ಆಗಿರುತ್ತೆ ಅಂತ ಹೇಳ್ಬೇಕಾದ್ರೆ ಅಷ್ಟೇ ಇದನ್ನ ಕೇಳಿದ ಟೀಚರೇ ಶಾಕ್ ಆಗಿ ಬಿಡ್ತಾರೆ. ಪರವಾಗಿಲ್ವಲ್ಲ, ಕರೆಕ್ಟ್ ಆಗಿ ಉತ್ತರ ಮಾಡ್ಬಿಟ್ಟಿದ್ಯಾ ಅಂತ ನೋಡ್ಬೇಕಾದ್ರೆ ಆವಾಗ ನಮ್ಮ ಸರ್ಕಸ್ ಹುಡುಗಿ ಕೂಡ ಕೈಯನ್ನ ಮೇಲೆತ್ತಿ, ಇದೆಲ್ಲ ಸ್ವಲ್ಪ ಟೈಮ್ ವೇಸ್ಟ್ ಮಾಡುವ ಕೆಲಸ ಸರ್, ಸುಮ್ನೆ ರೋದ್ನೆ, ನಾನು ಈಸಿಯಾಗಿ ಕರೆಕ್ಟ್ ಆಗಿ ಕಂಡುಹಿಡಿದು ಬಿಡ್ತೀನಿ. ಯಾವಾಗ್ಲೂ ಒಂದು ಸ್ವಿಚ್ಗೂ ಇನ್ನೊಂದು ಸ್ವಿಚ್ಗೂ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಆದ್ರೆ ಇಲ್ಲಿರೋ ಸ್ವಿಚಸ್ ಎಲ್ಲವನ್ನು ಹತ್ರ ಇಟ್ಟಿರೋದ್ರಿಂದ ಖಂಡಿತ ಇದರಲ್ಲಿ ಸೆಕೆಂಡ್ ಸ್ವಿಚ್ ಏನೇ ಸರ್ ಆ ಬಲ್ಬಿಗಾದ ಸ್ವಿಚ್ ಆಗಿರ್ಬೇಕು ಅಂತ ಹೇಳ್ಬೇಕಾದ್ರೆ ಆ ಟೀಚರ್ ತುಂಬಾನೇ ಶಾಕ್ ಆಗಿ ಬರ್ತಾರೆ. ಆದ್ರೂ ಈ ಕ್ವಶನ್ ಅನ್ನ ನಾನು ನಿನ್ನ ಹತ್ರ ಕೇಳಿಲ್ಲ, ನೀನು ಹೇಗೆ ಕಂಡು ಹಿಡಿತೀಯಾ ಅನ್ನೋದನ್ನ ಮಾತ್ರನೇ ನಾನು ಕೇಳಿದ್ದು ಅಂತ ಸರ್ ಹೇಳ್ಬೇಕಾದ್ರೆ ಆವಾಗ ನಮ್ಮ ಸರ್ಕಸ್ ಹುಡುಗಿ, ಇಲ್ಲ ಸರ್ ಇವಾಗ ನೀವು ನಿಜವನ್ನ ಹೇಳಿ, ಆ ಬಲ್ಬಿಗಾದ ಸ್ವಿಚ್ ಎರಡನೇ ಸ್ವಿಚ್ ತಾನೆ ಅಂತ ನಮ್ಮ ಹುಡುಗಿ ಫೋರ್ಸ್ ಮಾಡಿ ಕೇಳ್ಬೇಕಾದ್ರೆ ಆವಾಗ ಸರ್ ಕೂಡ ಹೌದು ಅನ್ನೋ ರೀತಿ ಹೇಳ್ಬಿಡ್ತಾರೆ. ಅಷ್ಟೇ, ಸೋ ಸಿಂಪಲ್ ಅಂತ ನಮ್ಮ ಹುಡುಗಿ ಅನ್ಕೋಬೇಕಾದ್ರೆ ಆವಾಗ ಕರೆಕ್ಟ್ ಆಗಿ ಆ ಸ್ಕೂಲಿನ ಪ್ರಿನ್ಸಿಪಲ್ ಚಪಾಳಿ ಮಾಡ್ಕೊಂಡು ಆ ಕ್ಲಾಸ್ ರೂಮ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಸೊ ಇವರೇನೆ ಈ ಸ್ಕೂಲಿನ ಪ್ರಿನ್ಸಿಪಲ್ ಅನ್ಸುತ್ತೆ. ಅವರು ಏನನ್ನ ಹೇಳ್ತಾರೆ ಅಂದ್ರೆ, ನೀವು ಇಬ್ಬರು ಮಕ್ಕಳು ತುಂಬಾನೇ ಜೀನಿಯಸ್ ಆಗಿರ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಆಮೇಲೆ ಅವರ ಸೆಲ್ಫ್ ಇಂಟ್ರೊಡಕ್ಷನ್ ಅನ್ನ ಕೊಡ್ತಾರೆ. ನನ್ನ ಹೆಸರು LD ಕರ್ಟೈನ್, ನಾನೇನೆ ಈ ಸ್ಕೂಲಿಗೆ ಪ್ರಿನ್ಸಿಪಲ್. ಅದು ಮಾತ್ರ ಇಲ್ಲ, ಹೊರಗಡೆ ಪ್ರಪಂಚದಲ್ಲಿ ಈ ಎಮರ್ಜೆನ್ಸಿ ಅಟ್ಯಾಕ್ ಆಗ್ತಾ ಇದೆ ಅಲ್ವಾ, ಆದ್ರೆ ಈ ಸ್ಕೂಲ್ ಅಲ್ಲಿ ಅಂತಹ ಅಟ್ಯಾಕ್ ಎಲ್ಲ ಏನೂ ಇಲ್ಲ ಅಂತ ತುಂಬಾ ವಿಷಯಗಳನ್ನ ಹೇಳ್ಬಿಟ್ಟು ಅಲ್ಲಿರುವ ಸ್ಟೂಡೆಂಟ್ಸ್ ಎಲ್ಲರಿಗೂ ಅಡ್ವೈಸ್ ಅನ್ನ ಹಾಕ್ಬಿಟ್ಟು ನಂತರ ಅವರ ಪಾಡಿಗೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆದ್ರೆ ಈ ಪ್ರಿನ್ಸಿಪಲ್ ಅನ್ನ ನೋಡಿದ ನಮ್ಮ ಹುಡುಗರಿಗೆ ತುಂಬಾನೇ ಶಾಕ್. ಯಾಕೆ ಅಂದ್ರೆ ಅವರು ನೋಡೋದಕ್ಕೆ ನಮ್ಮ ಬೆನೆಡಿಕ್ಟ್ ಅವರ ತರಾನೇ ಇರ್ತಾ ಇದ್ದಾರೆ. ಅದೇ ನಮ್ಮ ಹುಡುಗರನ್ನ ಈ ಐಲ್ಯಾಂಡ್ ಗೆ ಕಳ್ಸಿಕೊಟ್ರಲ್ವಾ ಬೆನೆಡಿಕ್ಟ್ ಸೀಕ್ರೆಟ್ ಸೊಸೈಟಿ ಹೆಡ್, ಅವ್ರ ತರಾನೇ ಇರ್ತಾ ಇದ್ದಾರೆ ಈ ಸ್ಕೂಲಿನ ಪ್ರಿನ್ಸಿಪಲ್ ಕೂಡ. ಸೊ ನಮ್ಮ ಹುಡುಗರು ಗಾಬರಿ ಆಗ್ಬಿಟ್ಟು ರಾತ್ರಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಈ ಸ್ಕೂಲಿನ ಪ್ರಿನ್ಸಿಪಲ್ ಕೂಡ ನಮ್ಮ ಮಿಸ್ಟರ್ ಬೆನೆಡಿಕ್ಟ್ ಅವರ ತರಾನೇ ಇರ್ತಾ ಇದ್ದಾರೆ, ಮೇ ಬಿ ಟ್ವಿನ್ ಬ್ರದರ್ಸ್ ಆಗಿ ಇರಬಹುದಾ ಅನ್ನೋ ರೀತಿ ಮಾತಾಡ್ಕೊತಿರ್ತಾರೆ ನಮ್ಮ ಹುಡುಗರು. ಆದ್ರೂ ಪರವಾಗಿಲ್ಲ, ಫಸ್ಟ್ ಈ ಮೆಸೇಜ್ ಅನ್ನ ನಾವು ಬೆನೆಡಿಕ್ಟ್ ಅವರಿಗೆ ಕನ್ವೆ ಮಾಡಿ ಬಿಡೋಣ ಅಂತ ಹೇಳಿ ಆ ಟವರ್ ಗೆ ಹೋಗಿ ಆ ಪ್ರಿನ್ಸಿಪಲ್ ಹೆಸರನ್ನ ಮೋರ್ಸ್ ಕೋಡ್ ಮುಖಾಂತರ ನಮ್ಮ ಬೆನೆಡಿಕ್ಟ್ ಅವರಿಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. ಸೊ ಇದನ್ನ ಕಾರ್ಡ್ ಒಳಗಡೆಯಿಂದ ರೋಡ್ ನೋಡ್ಬಿಟ್ಟು ಅದನ್ನ ನೋಟ್ ಮಾಡಿ ಇಟ್ಕೋತಾಳೆ. ನಂತರ ಆ ಕೋಡ್ ಅನ್ನ ತಂದು ಬೆನೆಡಿಕ್ಟ್ ಅವರಿಗೆ ಕೊಡ್ಬೇಕಾದ್ರೆ ಅವರು ಅದನ್ನ ರೀಡ್ ಮಾಡಿ ನೋಡ್ಬೇಕಾದ್ರೆ ಮಿಸ್ಟರ್ LD ಕರ್ಟೈನ್ ಬಿ ಅವರ್ ಜೆಮಿನಿನಾ ಅಂತ ಓದಿ ನೋಡಿದ ತಕ್ಷಣ ತುಂಬಾನೇ ಶಾಕ್ ಆಗ್ತಾರೆ.
ಏನಕ್ಕೆ ನೀವು ಶಾಕ್ ಆಗ್ತಾ ಇದ್ದೀರಾ ಅಂತ ಅವರುಗಳು ಕೇಳ್ಬೇಕಾದ್ರೆ, ಇಲ್ಲ ಇದು ನನ್ನ ತಮ್ಮನ ಹೆಸರು ಅಂತ ಒಂದು ದೊಡ್ಡ ಬಾಂಬ್ ಅನ್ನ ಹಾಕ್ತಾರೆ ಬೆನೆಡಿಕ್ಟ್. ಅಷ್ಟೇ ಅಲ್ಲಿರೋ ಟೀಚರ್ ಮತ್ತೆ ರೋಂಡಾ ಶಾಕ್ ಆಗ್ತಾರೆ. ಏನನ್ನ ಸರ್ ನೀವು ಹೇಳ್ತಾ ಇದ್ದೀರಾ, ಈ ವಿಷಯವನ್ನೆಲ್ಲ ಮುಂಚಿತವಾಗಿ ನಮಗೆ ಹೇಳಿಲ್ವಲ್ಲ ನೀವು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಬೆನೆಡಿಕ್ಟ್, ಹೌದು ನನಗೆ ಒಬ್ಬ ತಮ್ಮ ಇರ್ತಾ ಇದ್ದ ಚಿಕ್ಕ ವಯಸ್ಸಿನಲ್ಲಿ. ನಾನು ಅವನು ಒಟ್ಟಿಗೆನೆ ಅನಾಥ ಆಶ್ರಮದಲ್ಲಿ ಬೆಳೀತಾ ಇದ್ವಿ. ಆದ್ರೆ ಸಡನ್ ಆಗಿ ಒಂದು ಫ್ಯಾಮಿಲಿ ಬಂದು ನನ್ನನ್ನ ದತ್ತು ಪಡೆದು ಕರ್ಕೊಂಡು ಹೋಗ್ಬಿಟ್ರು. ಆದ್ರೆ ಅವನನ್ನ ಯಾರುವೇ ದತ್ತು ತಗೊಳ್ಳಿಲ್ಲ. ಆದ್ರೂ ನಾನು ಅವನಿಗೆ ಹೇಳ್ದೆ, ಖಂಡಿತ ನಿನ್ನನ್ನ ಹುಡುಕಿ ನಾನು ಮತ್ತೆ ಬಂದೇ ಬರ್ತೀನಿ ಅಂತ ಹೇಳಿದ್ದೆ. ಆದ್ರೆ ಅದೇ ತರ ರಿಟರ್ನ್ ನಾನು ಆ ಜಾಗಕ್ಕೆ ಹೋಗಿ ಅವನನ್ನ ನೋಡ್ಬೇಕಾದ್ರೆ ಅವನು ಆ ಜಾಗದಲ್ಲಿ ಇರ್ತಾ ಇರ್ಲಿಲ್ಲ. ಆ ಅನಾಥ ಆಶ್ರಮವನ್ನ ಬಿಟ್ಟು ಹೋಗ್ಬಿಟ್ಟಿದ್ದ ಅಂತ ತುಂಬಾನೇ ಫೀಲ್ ಮಾಡಿ ಹೇಳ್ಬಿಟ್ಟು, ನನ್ನ ತಮ್ಮನಾಗಿ ಇರ್ತಾ ಇದ್ದವನು ಇವಾಗ ನನಗೆ ಎನಿಮಿಯಾಗಿ ಚೇಂಜ್ ಆಗ್ಬಿಟ್ಟಿದ್ದಾನೆ. ಸೊ ನಾನು ಅವನನ್ನ ಮೀಟ್ ಮಾಡಿ ಕರೆಕ್ಟ್ ಆಗಿ ಮಾತಾಡ್ಬೇಕು ಅವನ ಜೊತೆ, ಹಾಗೆ ಮಾಡಿದ್ರೇನೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ಬೇಕಾದ್ರೆ ಅವರನ್ನ ಎಲ್ಲರೂ ತಡೀತಾರೆ. ಇಲ್ಲ ನೀವು ಇವಾಗ ಆ ಕೆಲಸವನ್ನ ಮಾಡಬಾರ್ದು, ಮೇ ಬಿ ಅವರು ನಿಮ್ಮ ತಮ್ಮನಾಗಿ ಇಲ್ದೆ ಬೇರೆ ಯಾರಾಗಾದ್ರೂ ಇದ್ರೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಬೆನೆಡಿಕ್ಟ್, ಅದನ್ನೇ ನಾನು ಹೋಗಿ ಚೆಕ್ ಮಾಡ್ಬೇಕು ಅಂತ ಫೀಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ರೋಂಡಾ ಮತ್ತೆ ಹಳೆ ಟೀಚರು ನಮ್ಮ ಬೆನೆಡಿಕ್ಟ್ ಅವರನ್ನ ಅಲೋ ಮಾಡಲ್ಲ ಆ ವಿಷಯಕ್ಕೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ 4 ಹುಡುಗರು ಏನನ್ನ ಮಾತಾಡ್ಕೋತಾರೆ ಅಂದ್ರೆ, ನಮಗೆ ಇಲ್ಲಿ ತುಂಬಾನೇ ಕನ್ಫ್ಯೂಷನ್ ಆಗಿರ್ತಾ ಇದೆ. ಏನಕ್ಕೆ ಆ ಬೆನೆಡಿಕ್ಟ್ ಅವರು ಅವರ ತಮ್ಮನ ಬಗ್ಗೆ ನಮಗೆ ಈ ವಿಷಯವನ್ನ ಹೇಳಿರ್ಲಿಲ್ಲ, ಮೇ ಬಿ ಇವರು ಬೇರೆ ಯಾರಾಗಾದ್ರೂ ಇರಬಹುದಾ ಅಂತ ಕನ್ಫ್ಯೂಷನ್ ಆಗ್ತಾರೆ. ಆಮೇಲೆ ಸರಿ ಓಕೆ, ನಾವು ಎಲ್ಲದರಲ್ಲೂ ಬೆಸ್ಟ್ ಆಗಿದ್ದು ಮೆಸೆಂಜರ್ ಆಗ್ಬಿಡೋಣ, ಆವಾಗ್ಲೇನೆ ಬೇಗನೆ ನಮಗೆ ಆ ಎಮರ್ಜೆನ್ಸಿಗಾದ ಉತ್ತರ ನಮಗೆ ಸಿಗುತ್ತೆ ಅನ್ನೋ ತರ ಮಾತಾಡಿಬಿಟ್ಟು ಆವತ್ತಿನ ದಿನ ಮಲಗೋದಕ್ಕೆ ಹೋಗ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನದಿಂದ ನಮ್ಮ ಹುಡುಗರು ತುಂಬಾನೇ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡೋದಕ್ಕೆ ಶುರು ಹಚ್ಕೊಬಿಟ್ಟಿರ್ತಾರೆ. ಅದ್ರಲ್ಲೂ ನಮ್ಮ ಹೀರೋ ಮತ್ತೆ ಆ ಕನ್ನಡಕ ಹುಡುಗ ಟಾಪ್ ಅಲ್ಲಿ ಇರ್ತಾರೆ. ಆಮೇಲೆ ಆ ಸ್ಕೂಲ್ ಒಳಗಡೆನೆ ನಮ್ಮ ಹುಡುಗರು ಮಾತಾಡಿ ಒಟ್ಟಿಗೆ ಹೋಗ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಸರ್ಕಸ್ ಹುಡುಗಿ ಅಲ್ಲಿ ಆ ಹೊಸದಾಗಿ ಮೆಸೆಂಜರ್ ಆಗಿರುವ ಹುಡುಗಿ ಬರ್ತಿರೋದನ್ನ ನೋಡ್ತಾಳೆ. ಅದೇ ಹೊಸದಾಗಿ ಇವಾಗ ಮೆಸೆಂಜರ್ ಆಗಿ ಒಬ್ಬಳು ಹುಡುಗಿ ಸೆಲೆಕ್ಟ್ ಆಗಿದ್ದಾಳಲ್ಲ ಆ ಹುಡುಗಿ, ಸರಿ ಓಕೆ ಹಾಗಾದ್ರೆ ಈ ಹುಡುಗಿ ಹತ್ರ ಹೋಗಿ ಡೈರೆಕ್ಟ್ ಆಗಿ ಕೇಳಿ ಬಿಡೋಣ ಅಂತ ನಮ್ಮ ಸರ್ಕಸ್ ಹುಡುಗಿ ಡೈರೆಕ್ಟ್ ಆಗಿ ಆ ಹುಡುಗಿ ಹತ್ರ ಹೋಗಿ, ನೀವೇನೇ ಇವಾಗ ಹೊಸದಾಗಿ ಮೆಸೆಂಜರ್ ಆಗಿ ಸೆಲೆಕ್ಟ್ ಆಗಿರೋದಲ್ವಾ, ಆ ಜಾಗದಲ್ಲಿ ನಿಮಗೆ ಏನು ಕೆಲಸ ಇರುತ್ತೆ, ಅಂತದ್ದು ಏನು ಕೆಲಸವನ್ನ ಮಾಡ್ತಾ ಇರ್ತೀರಾ ನೀವು ಆ ಜಾಗದಲ್ಲಿ ಅಂತ ಕೇಳ್ಬೇಕಾದ್ರೆ ಆ ಹುಡುಗಿನೂ ಅದಕ್ಕೆ ಉತ್ತರವನ್ನ ಹೇಳೋದಕ್ಕೆ ಬರ್ತಾಳೆ. ಆದ್ರೆ ಅಷ್ಟರಲ್ಲಿ ಆ ಕೊಬ್ಬಿಡ್ದಿರುವ ರೌಡಿ ಹುಡುಗಿ ಇರ್ತಾಳೆ ಅಲ್ವಾ, ಈ ಸ್ಕೂಲ್ ಅಲ್ಲಿ ಆ ಹುಡುಗಿ ಕೂಡ ಒಂದು ಮೆಸೇಂಜರ್ ಆಗಿ ಇರ್ತಾಳೆ. ಆ ಹುಡುಗಿ ಆ ಜಾಗಕ್ಕೆ ಬಂದು ಆ ಹೊಸ ಮೆಸೆಂಜರ್ ಹುಡುಗಿ ಹತ್ರ, ಮೆಸೆಂಜರ್ ಆಗಿ ಇರೋರು ಮೆಸೆಂಜರ್ ಆಗಿ ಇಲ್ದೆ ಇರೋರ ಹತ್ರ ವಿಷಯದ ಬಗ್ಗೆ ಮಾತಾಡಬಾರ್ದು ಅನ್ನೋದು ನಿನಗೆ ಗೊತ್ತಿಲ್ವಾ ಅಂತ ಜೋರಾಗಿ ಮಾತಾಡಿ ಹೆದರ್ಸ್ಬೇಕಾದ್ರೆ ಹೆದರ್ಕೊಂಡು ಆ ಹುಡುಗಿ ಅಲ್ಲಿಂದ ಹೋಗ್ಬಿಡ್ತಾಳೆ. ನಂತರ ರೌಡಿ ಹುಡುಗಿ ನಮ್ಮ ಸರ್ಕಸ್ ಹುಡುಗಿ ಹತ್ರ, ಏನಕ್ಕೆ ನೀನು ಇದ್ರ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದೀಯಾ, ನಿನ್ನ ಕೆಲಸವನ್ನ ಮಾತ್ರ ನೋಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆಮೇಲೆ ನಮ್ಮ ಸರ್ಕಸ್ ಹುಡುಗಿ ಮತ್ತೆ ನಮ್ಮ ಹುಡುಗರ ಜೊತೆ ಬಂದು ಸರಿ ಅಂತ ಜಾಯ್ನ್ ಆಗ್ತಾಳೆ. ಆವಾಗ ನಮ್ಮ ಹೀರೋ ಅಲ್ಲಿ ವರ್ಕ್ ಮಾಡ್ತಾ ಇರುವ ಒಬ್ಬರನ್ನ ನೋಡ್ತಾನೆ. ಅವರನ್ನ ನೋಡಿದ ತಕ್ಷಣ ಇವರು ಈ ಜಾಗದಲ್ಲಿ ಇರ್ತಾ ಇದ್ದಾರ ಅಂತ ತುಂಬಾನೇ ಖುಷಿಯಾಗಿ ಶಾಕ್ ಆಗಿ ಅವರ ಹತ್ರ ಓಡಿ ಹೋಗ್ತಾವನೆ. ಆದ್ರೆ ಅವರಿಗೇನೆ ಅವರ ಬಗ್ಗೆಯ ನೆನಪು ಏನುವೇ ಇಲ್ಲ. ಇಲ್ಲ ಸರ್ ನನ್ನನ್ನ ನೆನಪಿಲ್ವಾ, ನಾನು ಸ್ಟೇ ಆಗಿದ್ದ ಅನಾಥ ಆಶ್ರಮಕ್ಕೆ ಕೂಡ ನೀವು ಅವಾಗ ಬಂದು ಹೋಗ್ತಾ ಇದ್ರಲ್ಲ ಅಂತ ನಮ್ಮ ಹೀರೋ ಹೇಳ್ಬೇಕಾದ್ರೆ ಅದಕ್ಕೆ ಅವರು, ನನ್ನನ್ನೇ ನಾನು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಹಾಗಿರ್ಬೇಕಾದ್ರೆ ನಿನ್ನನ್ನ ನನಗೆ ಹೇಗೆಪ್ಪ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ಅವರ ಪಾಡಿಗೆ ಮತ್ತೆ ಅವರ ಕೆಲಸವನ್ನ ಮಾಡೋದಕ್ಕೆ ಶುರು ಹಚ್ಕೋತಾರೆ. ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಹುಡುಗರಿಗೆ ತುಂಬಾನೇ ಡೌಟ್ ಆಗುತ್ತೆ, ಏನಿದು ಇವರ ಬಗ್ಗೆನೇ ಇವರು ಮರ್ತು ಬಿಟ್ಟಿದ್ದಾರಲ್ಲ, ಆದ್ರೂ ಈ ಜಾಗದಲ್ಲಿ ಹೇಗೆ ಕೆಲಸವನ್ನ ಮಾಡ್ತಿರ್ತಾರೆ ಅಂತ ಯೋಚನೆ ಮಾಡಿ ನಮ್ಮ ಹುಡುಗರು ಕನ್ಫ್ಯೂಸ್ ಆಗಿರ್ಬೇಕಾದ್ರೆ ಆವಾಗ ಆ ಚಿಕ್ಕ ಹುಡುಗಿ ಇರ್ತಾ ಇದ್ದಾಳಲ್ಲ ಅವಳ ಕಿವಿಗೆ ಮಾತ್ರ ಏನೋ ಒಂದು ರೀತಿಯ ಸಿಗ್ನಲ್ ಸದ್ದು ಕೇಳುತ್ತೆ. ಆದ್ರೆ ಮಿಕ್ಕಿರೋ ನಮ್ಮ ಹುಡುಗರಿಗೆ ಯಾರಿಗೂ ಕೇಳಿಸ್ತಾ ಇಲ್ಲ. ಆ ಚಿಕ್ಕ ಹುಡುಗಿಗೆ ಮಾತ್ರವೇ ಆ ಮೆಸೆಂಜರ್ಸ್ ಮಾತಾಡ್ಕೊಳ್ಳುವ ಸದ್ದು ಮಾತ್ರ ಕೇಳೋ ರೀತಿ ಅವಳಿಗೆ ಫೀಲ್ ಆಗ್ತಿರುತ್ತೆ. ತಕ್ಷಣ ನಮ್ಮ ಹೀರೋ ಕನ್ನಡಕ ಹುಡುಗ ಮತ್ತೆ ಸರ್ಕಸ್ ಹುಡುಗಿ ಆ ಚಿಕ್ಕ ಹುಡುಗಿಯನ್ನ ಸಮಾಧಾನ ಮಾಡಿಬಿಟ್ಟು, ಅದೆಲ್ಲ ಏನು ಇರಲ್ಲ ಬಾ ಕ್ಲಾಸ್ಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಆವಾಗ ಕರೆಕ್ಟ್ ಆಗಿ ಒಂದು ಜಾಗದಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಒಟ್ಟಿಗೆ ಸೇರಿರ್ತಾರೆ. ಅದು ಯಾವ ಪ್ಲೇಸ್ ಅಂತ ನೋಡಿದ್ರೆ ಈ ವಾರದಲ್ಲಿ ಯಾವ ಸ್ಟೂಡೆಂಟ್ಸ್ ಎಲ್ಲ ಅವರ ಪರ್ಫಾರ್ಮೆನ್ಸ್ ಅನ್ನ ಬೆಸ್ಟ್ ಆಗಿ ಕೊಟ್ಟಿರ್ತಾರೋ ಅವ್ರಗಳ ಹೆಸರೆಲ್ಲ ನೇಮ್ ಬೋರ್ಡ್ ಅಲ್ಲಿ ಟಾಪ್ ಅಲ್ಲಿ ಬರುತ್ತೆ. ಅದೇ ರೀತಿ ಯಾರೆಲ್ಲ ತುಂಬಾನೇ ವರ್ಸ್ಟ್ ಆಗಿ ಮಾಡಿರ್ತಾರೋ ಅವ್ರಗಳ ಹೆಸರು ಕೆಳಗಡೆ ಬರುತ್ತೆ. ಸೊ ಒಬ್ಬರು ಮಾತ್ರ ತುಂಬಾನೇ ವರ್ಸ್ಟ್ ಆಗಿರ್ತಾರೆ. ಆ ರೀತಿ ಇರೋರನ್ನ ಈ ಸ್ಕೂಲ್ ಅನ್ನ ಬಿಟ್ಟು ಹೊರಗಡೆ ಕಳಿಸ್ಬಿಡ್ತಾರೆ. ಸೊ ಇವಾಗ ಸ್ಟೂಡೆಂಟ್ಸ್ ಎಲ್ಲರೂ ಅವರ ಹೆಸರು ಯಾವ ನೇಮ್ ಬೋರ್ಡ್ ಅಲ್ಲಿ ಇರ್ತಾ ಇದೆ ಅನ್ನೋದನ್ನ ಚೆಕ್ ಮಾಡ್ತಿರ್ತಾರೆ. ಆವಾಗ ನಮ್ಮ ಹೀರೋನ ಹೆಸರು, ನಮ್ಮ ಕನ್ನಡಕ ಹುಡುಗನ ಹೆಸರು ಗ್ರೀನ್ ಕಲರ್ ನೇಮ್ ಬೋರ್ಡ್ ಅಲ್ಲಿ ಇರುತ್ತೆ. ಗ್ರೀನ್ ಕಲರ್ ಅಲ್ಲಿ ಇರ್ತಾ ಇದೆ ಅಂದ್ರೆ ಸೇಫ್ ಆಗಿ ಇರ್ತಾ ಇದ್ದಾರೆ, ಟಾಪ್ ಅಲ್ಲಿ ಇರ್ತಾ ಇದ್ದಾರೆ ಅಂತ ಅರ್ಥ. ಅದೇ ಸಮಯದಲ್ಲಿ ನಮ್ಮ ಸರ್ಕಸ್ ಹುಡುಗಿದು ಮತ್ತೆ ಆ ಚಿಕ್ಕ ಹುಡುಗಿಯ ಹೆಸರು ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ, ಅಂದ್ರೆ ಜಸ್ಟ್ ಪಾಸ್, ಇವ್ರುಗಳು ಸೇಫ್ ಆಗಿ ಇದ್ದಾರೆ ಅಂತ ಹೇಳ್ಬಹುದು. ಆದ್ರೆ ಕೊನೆಯದಾಗಿ ರೆಡ್ ಕಲರ್ ಅಲ್ಲಿ ಒಬ್ಬ ಹುಡುಗನ ಹೆಸರು ಬಂದ್ಬಿಡುತ್ತೆ. ಆ ರೀತಿ ರೆಡ್ ಕಲರ್ ಅಲ್ಲಿ ಹೆಸರು ಬಂದ್ಬಿಟ್ರೆ ಏನು ಪ್ರಾಬ್ಲಮ್, ಈ ಸ್ಕೂಲ್ ಅನ್ನ ಬಿಟ್ಟೆ ಹೊರಗಡೆ ಕಳಿಸ್ಬಿಡ್ತಾರೆ. ಸೊ ಅದೇ ರೀತಿನೇ ಆ ಹುಡುಗನನ್ನ ಒಂದು ಬೋಟಿಗೆ ಹಚ್ಚಿ ಆ ಸ್ಕೂಲ್ ಅನ್ನ ಬಿಟ್ಟೆ ಹೊರಗಡೆ ಕಳಿಸ್ಬಿಡ್ತಿದ್ದಾರೆ. ಸೊ ಇದನ್ನ ನೋಡಿದ ನಮ್ಮ ಹುಡುಗರು, ಇನ್ ಮುಂದೆ ಇದ್ರ ಮೇಲೆ ನಾವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು, ಇನ್ನ ಚೆನ್ನಾಗಿ ಓದೋದಕ್ಕೆ ಶುರು ಮಾಡಬೇಕು ಅಂತ ಮಾತಾಡ್ಕೊಂಡು ಒಂದು ಜಾಗದಿಂದ ಬರ್ತಿರ್ತಾರೆ. ಆವಾಗ ಆ ಜಾಗಕ್ಕೆ ಬಂದ ಇನ್ಚಾರ್ಜ್
ಇನ್ಚಾರ್ಜ್ ಹುಡುಗಿ ಮತ್ತೆ ಇನ್ಚಾರ್ಜ್ ಹುಡುಗ ನಮ್ಮ ಹೀರೋ ಹತ್ರ ಬಂದು ನಿನ್ನ ಪ್ರಿನ್ಸಿಪಲ್ ಅವರ ರೂಮಿಗೆ ಕರೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಇದನ್ನ ಕೇಳಿದ ನಮ್ಮ ಹೀರೋಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಚ್ಚೊಚ್ಚು ಆ ಪ್ರಿನ್ಸಿಪಲ್ ನಮ್ಮ ಬಗ್ಗೆ ಕಂಡಿಡ್ದು ಬಿಟ್ರ ಅಂತ ಹೆದರ್ಕೊಂಡೆ ಅವರ ರೂಮಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಕೆಳಗಡೆ ಒಬ್ಬ ಹುಡುಗ ಕೂತು ಡ್ರಾಯಿಂಗ್ ಅನ್ನ ಮಾಡ್ತಿರ್ತಾನೆ. ಸೊ ನಮ್ಮ ಹೀರೋ ಆ ಹುಡುಗನ ಹತ್ರ ನೀನು ಯಾರು, ನೀನೇನ ಈ ಸ್ಕೂಲ್ ಪ್ರಿನ್ಸಿಪಲ್ ಅವರ ಮಗನ ನೀನು ಅನ್ನೋ ತರ ಕೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗ ಹೌದು ಅವರು ನನ್ನ ತಂದೆನೆ, ಆದ್ರೆ ಅವರು ನನ್ನನ್ನ ದತ್ತುಗೆ ತಗೊಂಡು ಬೆಳೆಸ್ತಾ ಇದ್ದಾರೆ ಅಂತ ಇವರಿಬ್ಬರು ಮಾತಾಡ್ತಿರ್ಬೇಕಾದ್ರೇನೆ ಆ ಜಾಗಕ್ಕೆ ಆ ಸ್ಕೂಲಿನ ಪ್ರಿನ್ಸಿಪಲ್ ಎಲ್ಡಿ ಬರ್ತಾರೆ. ಸೊ ಅವರು ನಮ್ಮ ಹೀರೋವನ್ನ ನೋಡಿದ ತಕ್ಷಣ ಬಾರಪ್ಪ ತಮ್ಮ ಬಾ, ನಾನು ನಿನ್ನನ್ನ ಏನಕ್ಕಾಗಿ ಕರ್ಸಿದೀನಿ ಅಂದ್ರೆ ನಿನ್ನ ಮಾರ್ಕ್ಸ್ ಸ್ಕೋರ್ ಎಲ್ಲವನ್ನು ನೋಡಿ ನಾನು ತುಂಬಾನೇ ಇಂಪ್ರೆಸ್ ಆಗ್ಬಿಟ್ಟಿದ್ದೀನಿ. ನೀನು ತುಂಬಾನೇ ಚೆನ್ನಾಗಿ ಓದ್ತಾ ಇದೀಯಾ. ಅದು ಮಾತ್ರ ಇಲ್ಲ, ನಿನ್ನ ಫ್ರೆಂಡ್ ಆ ಕನ್ನಡಕ ಹುಡುಗ ಕೂಡ ತುಂಬಾ ಚೆನ್ನಾಗಿ ಓದುತ್ತಾ ಇದ್ದಾನೆ. ನೀವಿಬ್ಬರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಅನ್ಸುತ್ತೆ. ನೀವು ಇಬ್ಬರು ಒಟ್ಟಿಗೆ ತಾನೇ ಈ ಜಾಗಕ್ಕೆ ಬಂದ್ರಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಹಾಗೆ ಹೆದರ್ಕೊಂಡೆ ಹೌದು ನಾವಿಬ್ಬರು ಈ ಜಾಗಕ್ಕೆ ಒಟ್ಟಿಗೆನೆ ಬಂದ್ವಿ, ಆದ್ರೆ ಅವನ ಬಗ್ಗೆ ಏನುವೇ ನನಗೆ ಗೊತ್ತಿರ್ಲಿಲ್ಲ. ಇಲ್ಲಿಗೆ ಬಂದ ಮೇಲೇನೆ ನಾವಿಬ್ಬರು ತುಂಬಾನೇ ಕ್ಲೋಸ್ ಆಗಿದ್ದು ಅಂತ ಹೇಳಿ ನಮ್ಮ ಹೀರೋ ಮೇಂಟೈನ್ ಮಾಡ್ಬೇಕಾದ್ರೆ ಅದಕ್ಕೆ ಆ ಪ್ರಿನ್ಸಿಪಲ್ ಕೂಡ ಸರಿ ಓಕೆ ಹಾಗೆ ಇರ್ಲಿ, ಅವನು ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದಾನೆ, ನೀನು ಸೂಪರ್ ಆಗಿ ಸ್ಕೋರ್ ಅನ್ನ ಮಾಡ್ತಾ ಇದೀಯಾ, ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದೀರಾ, ಈ ರೀತಿನೇ ಚೆನ್ನಾಗಿ ಓದುತ್ತಾ ಇರಿ, ಅದೇನೇ ನನಗೂ ಬೇಕಾಗಿರೋದು. ಆದ್ರೂ ಒಂದು ವಿಷಯವನ್ನ ಚೆನ್ನಾಗಿ ನೆನ್ಪಿಟ್ಕೋ, ಯಾರನ್ನು ನಿನ್ನ ಲೈಫ್ ಅಲ್ಲಿ ನಂಬಲೇಬೇಡ. ನನಗೂ ನನ್ನ ಚಿಕ್ಕ ವಯಸ್ಸಿನಲ್ಲಿ ನನಗೆ ಒಬ್ಬ ಅಣ್ಣ ಇರ್ತಾ ಇದ್ದ, ಅವನನ್ನ ನಾನು ತುಂಬಾನೇ ನಂಬಿದ್ದೆ, ಆದ್ರೆ ಅವನು ನನಗೆ ದ್ರೋಹ ಮಾಡಿಬಿಟ್ಟು ಹೋಗ್ಬಿಟ್ಟ ಅಂತ ಇವರು ಇವರ ಲೈಫ್ ಸ್ಟೋರಿಯನ್ನ ಹೇಳಿ ಹಾಗೆ ಸಪ್ಪಿಗೆ ಆಗ್ಬೇಕಾದ್ರೆ ನಮ್ಮ ಹೀರೋಗೆ ಚೆನ್ನಾಗಿ ಗೊತ್ತಾಗ್ಬಿಡ್ತಾ ಇದೆ ಬೆನೆಡಿಕ್ಟ್ ಅವರ ತಮ್ಮನೇ ಇವರು ಅಂತ. ಸೊ ಇವಾಗ ನಮ್ಮ ಹುಡುಗ ಚೆನ್ನಾಗಿ ಕನ್ಫರ್ಮ್ ಮಾಡ್ಕೊತಾನೆ. ಆಮೇಲೆ ನಮ್ಮ ಹೀರೋಗೆ ಪ್ರಿನ್ಸಿಪಲ್ ಅವರು ತಿನ್ನೋದಕ್ಕೆ ಫ್ರೂಟ್ಸ್ ಅನ್ನೆಲ್ಲ ತಂದು ಕೊಡ್ತಾರೆ, ತಿನ್ನೋದಕ್ಕೆ ಊಟವನ್ನೆಲ್ಲ ಕೊಟ್ಟಿರ್ತಾರೆ. ಸೊ ನಮ್ಮ ಹೀರೋನು ಅದನ್ನೆಲ್ಲ ತಿಂದ್ಬಿಟ್ಟು ಹೊರಗಡೆ ಬರ್ತಾನೆ. ಹೊರಗಡೆ ಬಂದಿದ್ದ ತಕ್ಷಣ ಪ್ರಿನ್ಸಿಪಲ್ ನಮ್ಮ ಹೀರೋ ಹತ್ರ ಏನನ್ನೆಲ್ಲ ಕ್ವಶನ್ ಮಾಡಿದ್ರು ಅನ್ನೋ ಎಲ್ಲ ವಿಷಯವನ್ನು ಅವನ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊತಾನೆ. ಆಮೇಲೆ ಇನ್ ಮುಂದೆ ನಾವು ಎಲ್ಲರೂ ತುಂಬಾನೇ ಹುಷಾರಾಗಿರ್ಬೇಕು, ಅವರಿಗೆ ನಮ್ಮ ಮೇಲೆ ಡೌಟ್ ಬಂದ್ಬಿಡಬಾರ್ದು, ಇಲ್ಲಿ ಇರೋರು ಯಾರಿಗೂ ನಮ್ಮ ಮೇಲೆ ಡೌಟ್ ಬರಬಾರ್ದು. ಸೊ ನಾವು ಸೇಫ್ ಆಗೇ ಇರೋಣ. ಅದು ಮಾತ್ರ ಇಲ್ಲ, ನೀವು ಇಬ್ಬರು ಹುಡುಗಿರು ಚೆನ್ನಾಗಿ ಓದಿ ಮಾರ್ಕ್ಸ್ ಅನ್ನ ಜಾಸ್ತಿ ತಗೊಳ್ಳಿ, ಆವಾಗ್ಲೇನೆ ಈ ಜಾಗದಲ್ಲಿ ನೀವು ಇರೋಕೆ ಆಗುತ್ತೆ ಅಂತ ನಮ್ಮ ಹೀರೋ ಅಡ್ವೈಸ್ ಮಾಡ್ಬೇಕಾದ್ರೆ ಆಮೇಲಿಂದ ಒಂದೊಂದು ದಿನವಾಗಿ ಕಳಿಯುತ್ತೆ. ನಮ್ಮ ಹುಡುಗರು ಎಲ್ಲರೂ ಸೂಪರ್ ಆಗಿ ಅವರ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ರಾತ್ರಿ ಟವರ್ ಮೇಲ್ಗಡೆ ಬಂದು ಮೋರ್ಸ್ ಕೋಡ್ ಮುಖಾಂತರ ನಮ್ಮ ಬೆನೆಡಿಕ್ಟ್ ಅವರಿಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಿರ್ತಾರೆ. ಈ ಸಲ ಏನಂತ ಮೆಸೇಜ್ ಅನ್ನು ಕಳಿಸ್ತಾ ಇದ್ದಾರೆ ಅಂದ್ರೆ ಈ ಪ್ರಿನ್ಸಿಪಲ್ ಅವರಿಗೆ ಯಾರಾದ್ರೂ ಆಪೋಸಿಟ್ ಆಗಿ ಮಾತಾಡಿದ್ರೆ ಅಷ್ಟೇ ಕಂಪ್ಲೀಟ್ ಆಗಿ ಅವರ ಬ್ರೈನ್ ಇಂದ ಅವರ ಮೆಮೊರಿಯನ್ನ ಎರೇಸ್ ಮಾಡಿ ಬಿಟ್ಬಿಡ್ತಿದ್ದಾರೆ. ಅದೇ ತರ ಒಬ್ಬರು ವರ್ಕರ್ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆದ್ರಿಂದ ನಾವು ಎಲ್ಲರೂ ಸೇಫ್ ಆಗಿ ಇರಬೇಕು ಈ ಜಾಗದಲ್ಲಿ ಅನ್ನೋ ತರ ಎಲ್ಲ ಮೆಸೇಜಸ್ ಅನ್ನ ಮೋರ್ಸ್ ಕೋಡ್ ಮುಖಾಂತರ ಕಳಿಸಿರ್ತಾರೆ ನಮ್ಮ ಹುಡುಗರು. ಇದನ್ನು ನೋಡುವ ಬೆನೆಡಿಕ್ಟ್ ಅವರು ಕೂಡ ಗಾಬರಿ ಆಗ್ತಾರೆ. ಅಯ್ಯೋ ನಮ್ಮ ಹುಡುಗರು ಸಿಗೋಕೋಬಾರ್ದು ಅಂತ ಟೆನ್ಷನ್ ಆಗ್ತಿರ್ತಾರೆ. ಅದೇ ಸಮಯದಲ್ಲಿ ಅವರ ಜೊತೆನೆ ಒಬ್ಬ ಕ್ಯಾಪ್ ಹಾಕೊಂಡಿರುವ ಅಂಕಲ್ ಇರ್ತಾರೆ ಅಲ್ವಾ, ಅವರಿಗೂ ಕೂಡ ಅವರ ಮೆಮೊರಿ ಯಾವುದುವೇ ನೆನಪಲ್ಲಿ ಇಲ್ಲ ಅಲ್ವಾ, ಆದ್ರಿಂದ ಅವರ ಮೇಲೆ ಡೌಟ್ ಪಡ್ತಾರೆ ನಮ್ಮ ಬೆನೆಡಿಕ್ಟ್. ಮೇ ಬಿ ಇವನು ಆ ಜಾಗದಿಂದಾನೇ ಬಂದಿರ್ಬೇಕು ಅಂತ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನಮ್ಮ ಕನ್ನಡ ಟೀಚರ್ ಅನ್ನೇ ತೋರಿಸ್ತಾರೆ ನಮಗೆ. ಅದೇ ನಮ್ಮ ಹೀರೋವನ ಅನಾಥಾಶ್ರಮದಲ್ಲಿ ಇರ್ತಾ ಇದ್ರಲ್ವಾ, ನಮ್ಮ ಹೀರೋಗೆ ಸ್ಪೆಷಲ್ ಕನ್ನಡ ಟೀಚರ್ ಟೇಕ್ ಕೇರ್ ಮಾಡ್ತಿದ್ರಲ್ಲ, ಅವರು ಚೆನ್ನಾಗಿದ್ದಾರಲ್ಲ. ಅವರು ನಮ್ಮ ಹೀರೋವನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇದ್ದಿರ್ತಾರೆ, ಆದ್ರೆ ಅವರ ಕೈಯಲ್ಲಿ ನಮ್ಮ ಹೀರೋ ಜೊತೆಗೆ ಮಾತಾಡೋದಕ್ಕೇನೆ ಆಗಿರಲ್ಲ. ಏನಿದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ ಆ ಬೋಟ್ ರೈಟ್ ಯೂನಿವರ್ಸಿಟಿಗೆ ಕಳ್ಸೋದಾಗಿ ತಾನೇ ಹೇಳಿದ್ರು ಮಕ್ಕಳನ್ನ, ಆದ್ರೆ ಎಲ್ಲಿ ಹೀರೋ ಹುಡುಗನನ್ನ ಕಾಣ್ತಾನೆ ಇಲ್ವಲ್ಲ ಅಂತ ಯೋಚನೆ ಮಾಡಿ ಆ ಬೋಟ್ ರೈಟ್ ಯೂನಿವರ್ಸಿಟಿಗೆ ಡೈರೆಕ್ಟ್ ಕಾಲ್ ಅನ್ನ ಮಾಡಿ ನೀವು ಎಕ್ಸಾಮ್ ಅನ್ನ ಇಟ್ಟು ಸೆಲೆಕ್ಟ್ ಮಾಡಿದ ಹೀರೋ ಹುಡುಗ ಎಲ್ಲಿ ಅಂತ ಕೇಳ್ತಾರೆ. ಆದ್ರೆ ಆಪೋಸಿಟ್ ಅಲ್ಲಿ ಮಾತಾಡೋರು ಆ ರೀತಿಯೆಲ್ಲ ಯಾರು ಬಂದಿಲ್ವಲ್ಲ ಅಂತ ಹೇಳ್ತಾರೆ. ಅಷ್ಟೇ ಇದನ್ನ ಕೇಳಿದ ತಕ್ಷಣ ನಮ್ಮ ಕನ್ನಡ ಟೀಚರ್ಗೆ ಭಯಂಕರವಾಗಿ ಗಾಬರಿ ಆಗುತ್ತೆ. ನಾನು ತಕ್ಷಣವೇ ನಿಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಅನ್ನ ಮೀಟ್ ಆಗ್ಬೇಕು ಅಂತ ಬ್ರಾಡ್ ರೈಟ್ ಯೂನಿವರ್ಸಿಟಿಯ ಸ್ಟಾಫ್ ಗಳ ಜೊತೆ ಜಗಳ ಮಾಡ್ತಿರ್ತಾರೆ ಫೋನ್ ಅಲ್ಲಿ ನಮ್ಮ ಕನ್ನಡ ಟೀಚರ್. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಬೆನೆಡಿಕ್ಟ್ ಮತ್ತೆ ಆ ಕ್ಯಾಪ್ ಹಾಕೊಂಡಿರುವ ಅಂಕಲ್ ಕಾಡು ಒಳಗಡೆ ನಡೆದು ಬರ್ತಿರ್ತಾರೆ. ಏನು ಅಂತ ನೋಡಿದ್ರೆ ಈ ಕಾಡು ಒಳಗಡೆನೆ ಇದ್ಕೊಂಡು ಆ ಸ್ಕೂಲ್ ಒಳಗಡೆ ಏನಾದ್ರೂ ಡಿಫರೆಂಟ್ ಆದ ಆಕ್ಟಿವಿಟೀಸ್ ನಡೀತಾ ಇದೆಯಾ, ವಿಚಿತ್ರವಾದ ಘಟನೆಗಳು ನಡೀತಾ ಇದೆಯಾ ಅನ್ನೋದನ್ನ ನೋಡೋದಕ್ಕಾಗಿ ಒಂದು ಟೆಲಿಸ್ಕೋಪ್ ಅನ್ನ ತಗೊಂಡು ಬಂದು ಒಂದು ಜಾಗದಲ್ಲಿ ಫಿಕ್ಸ್ ಮಾಡಿ ಇಟ್ಟು ಆ ಸ್ಕೂಲ್ ಅನ್ನ ವಾಚ್ ಮಾಡ್ತಿರ್ತಾರೆ. ಸೊ ಈ ರೀತಿ ವಾಚ್ ಮಾಡ್ತಾ ಇರ್ಬೇಕಾದ್ರೇನೆ ಒಂದು ದಿನ ಆ ಸ್ಕೂಲಿನ ಪ್ರಿನ್ಸಿಪಲ್ ಎಲ್ಡಿ ಇದಾರಲ್ಲ, ಬೆಳಿಗ್ಗೆ ಪಕ್ಕದಲ್ಲಿ ಇರುವ ಕಾಡು ಒಳಗಡೆ ಹೋಗಿ ಅಲ್ಲಿರುವ ಒಂದು ಸೀಕ್ರೆಟ್ ಬಂಡೆಯನ್ನು ತುಳಿಬೇಕಾದ್ರೆ ಅಲ್ಲಿ ಡೋರ್ ರೀತಿ ಒಂದು ಜಾಗ ಓಪನ್ ಆಗ್ತಾ ಇದೆ. ಅದರ ಮುಖಾಂತರ ಆ ಪ್ರಿನ್ಸಿಪಲ್ ಎಲ್ಲಿಗೋ ಹೋಗ್ತಾರೆ. ಇದನ್ನು ನೋಡಿದ ನಮ್ಮ ಬೆನೆಡಿಕ್ಟ್ ಶಾಕ್ ಆಗ್ಬಿಟ್ಟು ಖಂಡಿತ ಸೆಟಪ್ ಎಲ್ಲವನ್ನು ಅದ್ರ ಒಳಗಡೆನೆ ಅವನು ಸೆಟ್ ಮಾಡಿ ಮಡಗಿರ್ಬೇಕು, ಅಲ್ಲಿಂದಾನೇ ಆ ಎಮರ್ಜೆನ್ಸಿ ಅಲರ್ಟ್ ಅನ್ನ ಅವನು ಕಳಿಸ್ತಾ ಇದ್ದಾನೆ ಅನ್ಸುತ್ತೆ. ಸೊ ಈ ವಿಷಯವನ್ನ ಖಂಡಿತ ನಾವು ನಮ್ಮ ಮಕ್ಕಳ ಹತ್ರ ಇನ್ಫಾರ್ಮ್ ಅನ್ನ ಮಾಡಬೇಕು. ಸೊ ಇವತ್ತು ರಾತ್ರಿನೇ ಈ ವಿಷಯದ ಬಗ್ಗೆ ನಮ್ಮ ಹುಡುಗರಿಗೆ ಹೇಳ್ಬಿಡೋಣ ಅಂತ ಡಿಸೈಡ್ ಮಾಡ್ಕೋತಾರೆ ನಮ್ಮ ಬೆನೆಡಿಕ್ಟ್. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹುಡುಗರು ಕ್ಲಾಸ್ ರೂಮ್ ಅಲ್ಲಿ ಇರ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಪ್ರಿನ್ಸಿಪಲ್ ಬರ್ತಾರೆ. ಬಂದಿದ ತಕ್ಷಣ ನಾನು ಇವಾಗ ಹೊಸದಾಗಿ ಇಬ್ಬರನ್ನ ಮೆಸೆಂಜರ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಒಂದು ಈ ಹೀರೋ ಹುಡುಗ, ಇನ್ನೊಬ್ಬ ಆ ಕನ್ನಡಕ ಹುಡುಗ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗರು ಎಲ್ಲರೂ ಶಾಕ್ ಆಗ್ತಾರೆ. ಅಷ್ಟೇ ಆಮೇಲಿಂದ ಮೆಸೆಂಜರ್ ಆಗಿ ಕೆಲಸ ಮಾಡುವ ಕೆಲಸ ಏನು ಅನ್ನೋದನ್ನ ನಮ್ಮ ಹುಡುಗರು ಈಸಿಯಾಗಿ ಕಂಡುಹಿಡಿಯಬಹುದು. ಆದ್ರೆ ಆಮೇಲೆನೆ ಈ ವಿಷಯದಲ್ಲಿ ನಮ್ಮ ಹುಡುಗರಿಗೆ ಏನೆಲ್ಲ ಅಪಾಯ ಕಾದಿದೆ ಅನ್ನೋ
ಅನ್ನೋ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅದು ಮಾತ್ರ ಇಲ್ಲ, ಇವತ್ತು ಥರ್ಸ್ಡೇ ಅಂದ್ರೆ ಏನಾಗುತ್ತೆ, ಯಾರು ತುಂಬಾನೇ ಲೋ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿರ್ತಾರೋ ಅವರನ್ನ ಡಿಸ್ಮಿಸ್ ಮಾಡಿ ಬಿಡ್ತಾರೆ ಅಲ್ವಾ. ಅದೇ ತರ ಸ್ಟೂಡೆಂಟ್ಸ್ ಎಲ್ಲರೂ ಗಾಬರಿಯಾಗಿ ನೇಮ್ ಬೋರ್ಡ್ ಅನ್ನ ನೋಡ್ತಾ ಇರ್ಬೇಕಾದ್ರೆ ಯಾರ ಹೆಸರು ರೆಡ್ ಆಗಿ ಬಂದಿದೆ ಅಂದ್ರೆ ನಮ್ಮ ಕೇಟ್ ಹುಡುಗಿಯ ಹೆಸರು, ಅಂದ್ರೆ ನಮ್ಮ ಸರ್ಕಸ್ ಹುಡುಗಿಯ ಹೆಸರು. ಅಷ್ಟೇ, ಇದನ್ನು ನೋಡಿದ ನಮ್ಮ ಹುಡುಗಿ ತುಂಬಾನೇ ಶಾಕ್ ಆಗಿ ಬರ್ತಾಳೆ. ನಂತರ ಅವಳ ಫ್ರೆಂಡ್ಸ್ ಹತ್ರ, ಸರಿ ಓಕೆ ಗಾಯ್ಸ್, ಇದ್ರ ಮೇಲೆ ನನ್ನ ಕೈಯಲ್ಲಿ ಈ ಜಾಗದಲ್ಲಿ ಇರೋಕೆ ಆಗಲ್ಲ ಅನ್ಸುತ್ತೆ, ನನ್ನನ್ನ ಖಂಡಿತ ಹೊರಗಡೆ ಕಳಿಸ್ಬಿಡ್ತಾರೆ, ಆದ್ರೂ ಪರವಾಗಿಲ್ಲ, ನೀವು ಸಕ್ಸಸ್ಫುಲ್ ಆಗಿ ಇಲ್ಲೇನೆ ಇದ್ದು ಈ ಮಿಷನ್ ಅನ್ನ ಕಂಪ್ಲೀಟ್ ಮಾಡಿ ಹೊರಗಡೆ ಬನ್ನಿ ಅಂತ ಸಪ್ಪಿಗೆ ಮಾತಾಡಿಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಹುಡುಗಿ. ಇದನ್ನ ನೋಡು ನಮ್ಮ ಹುಡುಗರಿಗೂ ತುಂಬಾನೇ ಬೇಜಾರಾಗುತ್ತೆ, ಇಷ್ಟು ದಿನ ನಮ್ಮ ಜೊತೆ ಇರ್ತಾ ಇದ್ದ ಹುಡುಗಿ ಇವಾಗ ಡಿಸ್ಮಿಸ್ ಆಗಿ ಹೊರಗಡೆ ಹೋಗ್ತಾ ಇದ್ದಾಳಲ್ಲ ಅಂತ. ಇವಾಗ ನಾವು ಮೂವರು ಮಾತ್ರ ಹೇಗೆ ಈ ಮಿಷನ್ ಅನ್ನ ಕಂಪ್ಲೀಟ್ ಮಾಡೋದು ಅಂತ ತುಂಬಾನೇ ಬೇಜಾರಾಗ್ತಿರ್ತಾರೆ. ಅದೇ ತರ ನಮ್ಮ ಸರ್ಕಸ್ ಹುಡುಗಿ ಅವಳ ಥಿಂಗ್ಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೊರಡೋಣ ಅನ್ಕೋಬೇಕಾದ್ರೆ ಆ ಸ್ಕೂಲ್ ಅಲ್ಲೇನೆ ಒಂದು ತುಂಬಾನೇ ಫೇಮಸ್ ಆದ ಒಂದು ಗೇಮ್ ಇರ್ತಿರುತ್ತೆ. ಆ ಗೇಮಿನ ಹೆಸರು ಟೆದರ್ ಬಾಲ್ ಗೇಮ್. ಸೊ ಆ ಗೇಮಿಗಾದ ಪ್ರಾಕ್ಟೀಸ್ ಅನ್ನ ಅಲ್ಲಿ ಹುಡುಗರು ಎಲ್ಲರೂ ಸೂಪರ್ ಆಗಿ ಮಾಡ್ತಿರ್ತಾರೆ. ಅದ್ರಲ್ಲಿ ಆ ರೌಡಿ ಹುಡುಗಿ ಇದ್ದಾಳೆ ಅಲ್ವಾ, ಅವಳು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಅವಳ ಟೀಮೇಟ್ ಕೆಳಗಡೆ ಬಿದ್ದು ಅವನಿಗೆ ಏಟಾಗ್ಬಿಡುತ್ತೆ. ಸೊ ಇದ್ರ ಮೇಲೆ ಅವನ ಕೈಯಲ್ಲಿ ಆಟ ಆಡೋಕೆ ಆಗಲ್ಲ. ಆದ್ರಿಂದ ಇನ್ಮುಂದೆ ಯಾರನ್ನ ನಮ್ಮ ಜೊತೆಗೆ ಸೇರಿಸಿ ಆಟ ಆಡೋಣ ಅಂತ ಹುಡುಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಜಾಗದಲ್ಲಿ ನಮ್ಮ ಸರ್ಕಸ್ ಹುಡುಗಿ ಹೋಗ್ತಿರ್ತಾಳೆ. ಸೊ ಅವಳನ್ನ ಸ್ಟಾಪ್ ಮಾಡಿ, ನೀನು ಬಾ ನನ್ನ ಜೊತೆ ಆಟ ಆಡು ಬಾ ಅಂತ ಕರೀತಾಳೆ ರೌಡಿ ಹುಡುಗಿ. ಆವಾಗ ನಮ್ಮ ಕೇಟ, ಇಲ್ಲ ನಾನು ಹೊರಡುವ ಸಮಯ ಬಂದ್ಬಿಟ್ಟಿದೆ ಅಂತ ಹೇಳಿ ಹೊರಡೋಣ ಅನ್ಕೋತಾಳೆ. ಪರವಾಗಿಲ್ಲ, ಈ ಗೇಮ್ ಅನ್ನ ಬಂದು ಆಟ ಆಡಿ ಬಿಟ್ಟು ಹೋಗು, ಇವಾಗ ನನಗೆ ಕಂಪನಿ ಬೇಕಾಗಿದೆ ಅಂತ ರೌಡಿ ಹೇಳ್ಬೇಕಾದ್ರೆ ನಮ್ಮ ಹುಡುಗಿನೂ ಸರಿ ಬರ್ತೀನಿ ಅಂತ ಅವಳ ಜೊತೆಗೆ ಹೋಗ್ತಾಳೆ. ಸೊ ಇಬ್ಬರು ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಆಟ ಆಡ್ಬೇಕಾದ್ರೆ ನಮ್ಮ ಸರ್ಕಸ್ ಹುಡುಗಿ ಸೂಪರ್ ಆಗಿ ಆಟ ಆಡ್ತಾಳೆ. ಯಾಕೆ ಅಂದ್ರೆ ನಮ್ಮ ಕೇಟ್ ಯಾರು ಸರ್ಕಸ್ ಅಲ್ಲಿ ಇದ್ದವಳು ಅಡ್ವೆಂಚರಸ್ ಹುಡುಗಿ. ಸೊ ಇಂತಹ ಗೇಮ್ ಅನ್ನೆಲ್ಲ ಅವಳು ಸೂಪರ್ ಆಗಿ ಆಟ ಆಡ್ತಿರ್ತಾಳೆ. ಸೊ ಇದನ್ನ ನೋಡಿದ ರೌಡಿ ಹುಡುಗಿ ಶಾಕ್ ಆಗ್ಬಿಟ್ಟು, ಏನು ನೀನು ಈ ಗೇಮ್ ಅನ್ನ ಇಷ್ಟು ಸೂಪರ್ ಆಗಿ ಆಟ ಆಡ್ತಾ ಇದೆಯಲ್ಲ, ಸರಿ ಓಕೆ ನೀನು ಎಲ್ಲಿಗೂ ಹೋಗ್ಬೇಡ, ನೀನು ಇಲ್ಲೇ ಇರು, ನಾನು ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಹುಡುಗಿನೇ ಪ್ರಿನ್ಸಿಪಲ್ ಹತ್ರ ಹೋಗಿ ಗೇಮಿಗಾಗಿ ನಮ್ಮ ಕೇಟ್ ಹುಡುಗಿಗಾಗಿ ಸಪೋರ್ಟ್ ಅನ್ನ ಮಾಡಿ ಇದೇ ಸ್ಕೂಲ್ ಅಲ್ಲೇ ಅವಳನ್ನ ಸ್ಟೇ ಮಾಡಿಸಿ ಬಿಡ್ತಾಳೆ. ಆದ್ರೆ ಇದು ಗೊತ್ತಿಲ್ಲದೆ ನಮ್ಮ ಹುಡುಗರು ಟವರ್ ಮೇಲೆ ನಿಂತು ಅಲ್ಲಿ ಹೋಗ್ತಾ ಇರುವ ಬೋಟನ್ನೇ ನೋಡ್ತಾ ಇರ್ತಾರೆ. ನಮ್ಮ ಕೇಟ್ ಹುಡುಗಿ ಆ ಬೋಟಲ್ಲೇ ಹೋಗ್ತಾ ಇದ್ದಾಳೆ ಅಂತ ಅನ್ಕೊಂಡು ಸಪ್ಪಿಗೆ ನೋಡ್ತಿರ್ತಾರೆ. ಕೊನೆಗೆ ಹೋಗ್ಬೇಕಾದ್ರೆ ಒಂದು ಬಾಯನ್ನ ಕೂಡ ಹೇಳ್ದೆ ಹೋಗ್ತಾ ಇದ್ದಾಳಲ್ಲ ಅಂತ ಫೀಲ್ ಮಾಡ್ತಿರ್ತಾರೆ ನಮ್ಮ ಹುಡುಗರು. ಆದ್ರೆ ಆವಾಗ ಕರೆಕ್ಟ್ ಆಗಿ ನಮ್ಮ ಕೇಟ ಆ ಜಾಗಕ್ಕೆ ಬಂದು ಅವ್ರಗಳಿಗೆ ಸರ್ಪ್ರೈಸ್ ಅನ್ನು ಕೊಡ್ತಾಳೆ. ನಾನು ಎಲ್ಲಿಗೂ ಹೋಗ್ಲಿಲ್ಲ, ಇನ್ ಮುಂದೆ ಇಲ್ಲೇನೆ ಇರ್ತೀನಿ ಅಂತ ನಡೆದಿದ್ದ ವಿಷಯ ಎಲ್ಲವನ್ನು ಹೇಳ್ಬೇಕಾದ್ರೆ ಅಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಖುಷಿ ಆಗ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ಇವಾಗ ಮೆಸೆಂಜರ್ ಆಗಿ ಸೆಲೆಕ್ಟ್ ಆಗಿರುವ ನಮ್ಮ ಹೀರೋ ಮತ್ತೆ ಆ ಕನ್ನಡಕ ಹುಡುಗನನ್ನ ಇಬ್ಬರನ್ನು ಪ್ರಿನ್ಸಿಪಲ್ ರೂಮಿಗೆ ಕರ್ಸಿರ್ತಾರೆ. ಆದ್ರಿಂದ ಇಬ್ಬರು ಹುಡುಗರು ಬರ್ತಾರೆ. ಆ ಜಾಗದಲ್ಲಿ ಇವ್ರುಗಳಿಗೆ ಅಂತಾನೆ ಒಂದು ಹೊಸ ಯೂನಿಫಾರ್ಮ್ ಅನ್ನು ಸ್ಟಿಚ್ ಮಾಡಿಸ್ತಾರೆ. ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡಿದ ಮೇಲೆ ಇನ್ ಮುಂದೆ ಈ ಯೂನಿಫಾರ್ಮ್ ಅನ್ನೇ ನೀವು ಹಾಕೊಂಡಿರ್ಬೇಕು, ಅದು ಮಾತ್ರ ಇಲ್ಲ, ತಗೊಳ್ಳಿ ಈ ಬ್ಯಾಜ್, ಇದನ್ನ ಯಾವಾಗ್ಲೂ ನೀವು ಹಾಕೊಂಡಿರ್ಬೇಕು, ಇದೇನೆ ನಿಮ್ಮ ಐಡೆಂಟಿಟಿ ಅಂತ ಹೇಳ್ಬಿಟ್ಟು ಒಂದು ಬ್ಯಾಜ್ ಅನ್ನು ಕೊಡ್ತಾರೆ. ಸೊ ಅದನ್ನೆಲ್ಲ ಖುಷಿಯಾಗಿ ತಗೊಂಡು ನಮ್ಮ ಹುಡುಗರು ಇನ್ ಮುಂದೆ ಈಸಿ ಅನ್ಸುತ್ತೆ, ಇಲ್ಲಿ ನಡೀತಾ ಇರುವ ವಿಷಯ ಎಲ್ಲವನ್ನು ನಾವು ಈಸಿಯಾಗಿ ಕಂಡುಹಿಡಿದು ಬಿಡೋಣ ಅಂತ ಅನ್ಕೊಂಡು ಪ್ರಿನ್ಸಿಪಲ್ ಕೊಡುವ ಊಟವನ್ನ ತಿನ್ನೋದಕ್ಕೆ ಬರ್ತಾರೆ ನಮ್ಮ ಹುಡುಗರು. ಆ ಜಾಗದಲ್ಲಿ ಮತ್ತೆ ನಮ್ಮ ಫ್ರೆಂಡ್ಸ್ 4 ಜನರು ಒಟ್ಟಿಗೆ ಸೇರ್ತಾರೆ. ಆವಾಗ ನಮ್ಮ ಹೀರೋ, ಹೌದು ನಿನ್ನೆ ರಾತ್ರಿ ಏನಾದ್ರೂ ಮೋರ್ಸ್ ಕೋಡ್ ಮುಖಾಂತರ ಬೆನೆಡಿಕ್ಟ್ ಅವರು ಏನಾದ್ರೂ ಇನ್ಫಾರ್ಮೇಶನ್ ಅನ್ನ ನಮಗೆ ಕೊಟ್ರ ಅಂತ ಕೇಳ್ಬೇಕಾದ್ರೆ ಆವಾಗ ನಮ್ಮ ಕೇಟೆ ಆ ವಿಷಯವನ್ನ ನೋಟ್ ಮಾಡಿ ಇಟ್ಟಿರ್ತಾಳೆ. ಒಂದು ಪೇಪರ್ ಅನ್ನ ತೆಗೆದು ನಮ್ಮ ಹೀರೋ ಮತ್ತೆ ಕನ್ನಡಕ ಹುಡುಗನ ಕೈಗೆ ಕೊಡ್ತಾಳೆ. ಅದ್ರಲ್ಲಿ ಏನಂತ ಹಾಕಿದೆ ಅಂದ್ರೆ, ಕಾಪರ್ ವೇವ್ ಅನ್ನ ನೀವು ಕ್ರಾಸ್ ಮಾಡಿ ಹೋಗ್ಬೇಕು, ಅದು ಮಾತ್ರ ಇಲ್ಲ, ನ್ಯೂಸ್ ಅನ್ನೋ ಲೆಟರ್ ಅನ್ನ ನೀವು ಯೂಸ್ ಮಾಡಬೇಕು ಅನ್ನೋ ರೀತಿ ಒಂದು ವರ್ಡ್ ಅನ್ನ ಕೊಟ್ಟಿದ್ದಾರೆ. ಆ ವರ್ಡ್ ಏನು ಅಂದ್ರೆ, ಇವ್ರುಗಳು ಒಂದು ಜಾಗಕ್ಕೆ ಪ್ರಿನ್ಸಿಪಲ್ ಹೋಗೋದನ್ನ ನೋಡಿರ್ತಾರೆ ಅಲ್ವಾ ಟೆಲಿಸ್ಕೋಪ್ ಮುಖಾಂತರ, ಅಂದ್ರೆ ಆ ಸೀಕ್ರೆಟ್ ಆದ ಕೇವ್, ಆ ಜಾಗಕ್ಕೆ ಹೋಗುವ ದಾರಿಯನ್ನೇ ಇವಾಗ ನಮ್ಮ ಬೆನೆಡಿಕ್ಟ್ ಅವರು ಮೆನ್ಷನ್ ಮಾಡಿ ಹೇಳಿದ್ದಾರೆ. ಇದನ್ನ ನೋಡುವ ನಮ್ಮ ಹುಡುಗರಿಗೆ ಏನುವೇ ಅರ್ಥ ಆಗ್ತಾ ಇಲ್ಲ, ಅಷ್ಟೊಂದು ಡೀಟೇಲ್ಡ್ ಆಗಿ ಇರ್ತಾ ಇಲ್ಲ ಈ ಡೀಟೇಲ್ಸ್. ಸರಿ ಓಕೆ, ಆಮೇಲೆ ಕೂತು ಇದನ್ನ ಕಂಪ್ಲೀಟ್ ಆಗಿ ಮತ್ತೆ ಡಿಕೋಡ್ ಮಾಡೋಣ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಆ ಜಾಗಕ್ಕೆ ಆ ಕೊಬ್ಬಿಡ್ದಿರುವ ರೌಡಿ ಹುಡುಗಿ ಬಂದ್ಬಿಡ್ತಾಳೆ. ಮೆಸೆಂಜರ್ಸ್ ಎಲ್ಲ ಈ ಜಾಗದಲ್ಲಿ ಕೂತು ಊಟ ಮಾಡೋ ಹಾಗೆ ಇಲ್ಲ, ಮೆಸೆಂಜರ್ಸ್ ಗೆ ಅಂತಾನೆ ಒಂದು ಜಾಗವನ್ನ ಕೊಟ್ಟಿದ್ದಾರೆ, ಅಂತಹ ಜಾಗದಲ್ಲಿ ಕೂತು ಊಟವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಹುಡುಗರನ್ನ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿಗೆ ಹೋಗಿದ ತಕ್ಷಣ ಆ ಇನ್ಚಾರ್ಜ್ ಹುಡುಗ ಮತ್ತೆ ಇನ್ಚಾರ್ಜ್ ಹುಡುಗಿ ಆ ಜಾಗಕ್ಕೆ ಬಂದು ನಿನ್ನೆ ರಾತ್ರಿ ನಮ್ಮ ಸ್ಕೂಲ್ ಕಡೆಗೆ ನೋಡಿ ಯಾವ್ದೋ ಒಂದು 4 ಲೈಟ್ ಉರ್ದಂಗೆ ಕಾಣಿಸ್ತು, ಏನೋದು ಸೀಕ್ರೆಟ್ ಲೈಟ್ ಕೋಡ್ ವರ್ಡ್ ರೀತಿ ಕಾಣ್ತಾ ಇದೆ, ನಿಮ್ಮಲ್ಲಿ ಯಾರಾದ್ರೂ ಇದನ್ನ ನೋಡಿದ್ರ ಅಂತ ಕೇಳಿದ ತಕ್ಷಣ ನಮ್ಮ ಹುಡುಗರು ಗಾಬರಿ ಆಗ್ತಾರೆ. ಆದ್ರೂ ನಮ್ಮ ಹೀರೋ ಧೈರ್ಯವಾಗಿ, ಹೌದು ನಾನು ಕೂಡ ಅದನ್ನ ನೋಡ್ದೆ, ಅದು ಯಾವ್ದೋ ದೂರದಲ್ಲಿ ಟ್ರಾವೆಲ್ ಆಗಿ ಹೋಗ್ತಾ ಇದ್ದ ಬೋಟ್ ಇಂದ ಬರುವ ಸಿಗ್ನಲ್ ಲೈಟೇ ಅನ್ಸುತ್ತೆ, ಆ ರೀತಿನೇ ನನ್ನ ಕಣ್ಣಿಗೆ ಕಂಡಿದ್ದು, ಯಾಕೆಂದ್ರೆ ಒಂದು ಬೋಟ್ ಇನ್ನೊಂದು ಬೋಟಿಗೆ ದಾರಿಯನ್ನ ತೋರಿಸುತ್ತೆ ಅಂತ ಪ್ಲೇಟ್ ಅನ್ನೇ ಚೇಂಜ್ ಮಾಡಿ ಹೇಳ್ತಾನೆ ನಮ್ಮ ಹುಡುಗ. ಆದ್ರೂ ಆ ಇನ್ಚಾರ್ಜ್ ಲೇಡಿ ಆ ಹುಡುಗಿ, ಹೌದು ನೀನು ಹೇಳೋ ವಿಷಯ ಕರೆಕ್ಟೇನೆ, ಆದ್ರೂ ನಮಗೆ ಯಾಕೋ ಅದು ಡೌಟ್ ಆಗೇ ಇರ್ತಾ ಇದೆ, ಆದ್ರಿಂದ
ನಾವು ಕೂಡ ನಮ್ಮ ಸ್ಕೂಲ್ ಇಂದ ಬ್ಲಿಂಕ್ ಆಗೋ ರೀತಿ ಲೈಟ್ಸ್ ಗಳನ್ನ ಸೆಟ್ ಮಾಡಿ ಬಿಟ್ಬಿಟ್ಟಿದೀವಿ. ಯಾಕೆಂದ್ರೆ ಆವಾಗ ತಾನೇ ಕೋಡ್ ವರ್ಡ್ ಆಗಿದ್ರೆ ಯಾರ ಕೈಯಲ್ಲೋ ಅದನ್ನ ಕಂಡುಹಿಡಿಯೋಕೆ ಆಗಲ್ಲ, ಶೇರ್ ಮಾಡ್ಕೊಳ್ಳೋಕು ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಆಮೇಲೆ ನೋಡಿದ್ರೆ ಅದೇ ರೀತಿ ಆ ಸ್ಕೂಲ್ ಅಲ್ಲಿ ಲೈಟ್ಸ್ ಅನ್ನ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಬ್ಲಿಂಕ್ ಆಗೋ ರೀತಿ ಆ ಇನ್ಚಾರ್ಜ್ ಹುಡುಗ ಮತ್ತೆ ಇನ್ಚಾರ್ಜ್ ಹುಡುಗಿ. ಸೊ ಇದ್ರ ಮೇಲೆ ನಮ್ಮ ಹುಡುಗರ ಕೈಯಲ್ಲಿ ಮೋರ್ಸ್ ಕೋಡ್ ಮುಖಾಂತರ ಬೆನೆಡಿಕ್ಟ್ ಅವರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಆಗಲ್ಲ, ಅವರಿಗೆ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡೋಕೆ ಆಗಲ್ಲ. ಈ ವಿಷಯ ನಮ್ಮ ಬೆನೆಡಿಕ್ಟ್ ಅವರಿಗೂ ಕೂಡ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ನೆಕ್ಸ್ಟ್ ಏನನ್ನ ಮಾಡೋಣ, ಇದ್ರ ಮೇಲೆ ಆ ಮಕ್ಕಳ ಹತ್ರ ನಾವು ಹೇಗೆ ಕಾಂಟ್ಯಾಕ್ಟ್ ಅನ್ನ ಮಾಡೋದು ಅಂತ ಕನ್ಫ್ಯೂಷನ್ ಆಗ್ತಿರ್ತಾರೆ. ಆವಾಗ ನಮ್ಮ ನಂಬರ್ 2 ಲೇಡಿ ಟೀಚರ್ ಏನನ್ನ ಹೇಳ್ತಾರೆ ಅಂದ್ರೆ, ನಾವು ಫಾಲ್ಕನ್ ಅನ್ನು ಯೂಸ್ ಮಾಡೋಣ, ಅದ್ರ ಮುಖಾಂತರ ಮೆಸೇಜಸ್ ಅನ್ನ ಫಾರ್ವರ್ಡ್ ಮಾಡೋಣ, ಅದ್ರ ಮುಖಾಂತರ ಸಿಗ್ನಲ್ ಅನ್ನ ತೋರಿಸೋಣ ಅಂತ ಹೇಳಿ ಮಾತಾಡ್ತಿರ್ತಾರೆ. ಆದ್ರೆ ಇದು ಎಷ್ಟು ವರ್ಕೌಟ್ ಆಗುತ್ತೆ ಅಂತ ಅವ್ರಗಳಿಗೇನೆ ಗೊತ್ತಿಲ್ಲ. ಹೀಗಿರ್ಬೇಕಾದ್ರೆ ಇಲ್ಲಿ ಸ್ಕೂಲ್ ಅಲ್ಲಿ ನಮ್ಮ ಹೀರೋ ಮತ್ತೆ ಆ ಕನ್ನಡಕ ಹುಡುಗನನ್ನ ಕಾಡು ಒಳಗಡೆ ಕರ್ಕೊಂಡು ಬರ್ತಾರೆ. ಆ ರೀತಿ ಕರ್ಕೊಂಡು ಬರ್ಬೇಕಾದ್ರೆ ಆ ಇನ್ಚಾರ್ಜ್ ಹುಡುಗ ಮತ್ತೆ ಹುಡುಗಿ ನಮ್ಮ ಇಬ್ಬರ ಹುಡುಗರಿಗೂ ಗ್ಲಾಸಸ್ ಅನ್ನ ಕೊಟ್ಟು ಇದನ್ನ ಹಾಕೊಳ್ಳಿ ಅಂತ ಹೇಳಿ ಆ ಗ್ಲಾಸ್ ಅನ್ನ ಹಾಕ್ಸಿ ಕರ್ಕೊಂಡು ಬರ್ತಾರೆ. ನೋಡಿದ್ರೆ ನಮ್ಮ ಹುಡುಗರಿಗೆ ಕಣ್ಣೆ ಕಾಣ್ತಾ ಇಲ್ಲ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಾನೆ ಅವರಿಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಕಟ್ ಮಾಡಿದ್ರೆ ಕಾಡು ಒಳಗಡೆ ಇರ್ತಾ ಇರುವ ಬೆನೆಡಿಕ್ಟ್ ಅವರ ಗ್ಯಾಂಗ್ ಅನ್ನೇ ತೋರಿಸ್ತಾರೆ. ಅವ್ರುಗಳು ನೆಕ್ಸ್ಟ್ ಹೇಗೆ ಹುಡುಗರಿಗೆ ಮೆಸೇಜ್ ಅನ್ನ ಕಳಿಸೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ನಮ್ಮ ಕನ್ನಡ ಟೀಚರ್ ಬಂದ್ಬಿಡ್ತಾರೆ. ಹೀರೋ ಎಲ್ಲಿದ್ದಾನೆ, ಅವನನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ ಕೇಳ್ಕೊಂಡು ಟೆನ್ಷನ್ ಆಗಿ ಅವರ ಹತ್ರ ಬರ್ಬೇಕಾದ್ರೆ ನಮ್ಮ ಬೆನೆಡಿಕ್ಟ್ ಅವರ ಗ್ಯಾಂಗಿಗೇನೆ ಶಾಕ್ ಆಗುತ್ತೆ, ಹೇಗೆ ಈ ಕನ್ನಡ ಟೀಚರ್ ಈ ಜಾಗವನ್ನ ಕಂಡುಹಿಡಿದ್ರು ಅಂತ. ಸ್ವಲ್ಪ ತಾಳ್ಮೆಯಿಂದ ಇರಿ ಮೇಡಮ್, ನಿಮಗೆ ಡೀಟೇಲ್ಡ್ ಆಗಿ ನಾವು ಎಕ್ಸ್ಪ್ಲೈನ್ ಅನ್ನ ಮಾಡ್ತೀವಿ. ಆದ್ರೂ ಹೇಗೆ ನಾವು ಇರುವ ಜಾಗವನ್ನ ಕಂಡುಹಿಡಿದು ಈ ಜಾಗಕ್ಕೆ ಬಂದ್ರಿ ಅಂತ ಕೇಳ್ಬೇಕಾದ್ರೆ ಆವಾಗಲೇ ಕನ್ನಡ ಟೀಚರ್ ಒಂದು ವಿಷಯವನ್ನ ಹೇಳ್ತಾರೆ. ನೀವು ಏನಂತ ಹೇಳಿದ್ರಿ, ಬೋಟ್ ರೈಟ್ ಯೂನಿವರ್ಸಿಟಿಗೇನೆ ಹುಡುಗರು ಪಾಸ್ ಆದವರು ಸೆಲೆಕ್ಟ್ ಆಗಿದ್ದಾರೆ ಅಂತ ತಾನೇ ಹೇಳಿದ್ರಿ. ಆದ್ರಿಂದ ನಾನು ಬೋಟ್ ರೈಟ್ ಯೂನಿವರ್ಸಿಟಿಗೆ ಹೋಗಿ ಇದ್ರ ಬಗ್ಗೆ ವಿಚಾರಿಸಿದೆ. ಅದಕ್ಕೆ ಅವರು ಈ ರೀತಿ ನಾವು ಯಾವುದೇ ತರ ಅಡ್ವರ್ಟೈಸ್ಮೆಂಟ್ ಅನ್ನು ನಾವು ಕೊಡ್ಲಿಲ್ಲ ಅಂತ ಹೇಳಿದ್ರು. ಆದ್ರಿಂದ ನ್ಯೂಸ್ ಪೇಪರ್ ಅಲ್ಲಿ ಆಡ್ ಅನ್ನ ಕೊಟ್ಟಿರೋರ ಹೆಸರನ್ನ ನಾನು ಚೆಕ್ ಮಾಡೋಣ ಅಂತ ನೋಡಿದ್ರೆ ನ್ಯೂಸ್ ಪೇಪರ್ ಅಲ್ಲೂ ಆಡ್ ಕೊಟ್ಟವರ ಹೆಸರು ಇರ್ಲಿಲ್ಲ, ಯಾವುದೇ ತರದ ಅಡ್ರೆಸ್ ಇರ್ತಾ ಇರ್ಲಿಲ್ಲ. ಆದ್ರೆ ಆ ನ್ಯೂಸ್ ಪೇಪರ್ ಅಲ್ಲಿ ಏನೋ ಒಂದು ಹಿಂಟ್ ಕೊಟ್ಟಿರೋ ಹಾಗೆ ನನಗೆ ಫೀಲ್ ಆಯ್ತು. ಅದು ಒಂದು ಪಜಲ್ ತರ ಇರ್ತಾ ಇತ್ತು. ಅದನ್ನ ನಾನು ಡಿಕೋಡ್ ಮಾಡಿ ನೋಡಿದಾಗ ಒಂದು ಪೋಸ್ಟ್ ಆಫೀಸ್ ಲೊಕೇಶನ್ ಅನ್ನ ತೋರಿಸ್ತು. ಅದರಲ್ಲೂ ಒಂದೇ ಒಂದು ಪೋಸ್ಟ್ ಬಾಕ್ಸ್ ಇರುವ ಜಾಗ. ಸೊ ಆ ಜಾಗದಲ್ಲಿ ನಾನು ವೇಟ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಒಬ್ಬರು ಲೇಡಿ ಬಂದ್ರು. ಆ ಪೋಸ್ಟ್ ಬಾಕ್ಸ್ ಇಂದ ಒಂದು ಲೆಟರ್ ಅನ್ನ ತಗೊಂಡು ಹೋದ್ರು. ಆ ಲೇಡಿ ಬೇರೆ ಯಾರು ಇಲ್ಲ, ಇವರೇನೆ ಅಂತ ರೋಂಡ ಹುಡುಗಿಯನ್ನ ತೋರಿಸ್ತಾರೆ ನಮ್ಮ ಕನ್ನಡ ಟೀಚರ್. ಸೊ ಅವಳು ಆ ಪೋಸ್ಟ್ ಬಾಕ್ಸ್ ಇಂದ ಲೆಟರ್ ಅನ್ನ ತಗೊಳ್ಳೋದನ್ನ ಫಾಲೋ ಮಾಡಿನೇ ನಮ್ಮ ಕನ್ನಡ ಟೀಚರ್ ಈ ಜಾಗಕ್ಕೆ ಬಂದ್ಬಿಟ್ಟಿದ್ದಾರೆ. ಸೊ ಇದು ಗೊತ್ತಾಗಿದ್ದ ತಕ್ಷಣ ಇವರು ಎಲ್ಲರೂ ಶಾಕ್ ಆಗ್ತಾರೆ. ಆದ್ರೂ ಕನ್ನಡ ಟೀಚರ್ ಹತ್ರ ಮಕ್ಕಳು ಎಲ್ಲರೂ ಸೇಫ್ ಆಗಿ ಇರ್ತಾ ಇದ್ದಾರೆ, ಯಾವ ಜಾಗದಲ್ಲಿ ಇರ್ತಾ ಇದ್ದಾರೆ, ಏನನ್ನ ಮಾಡ್ತಾ ಇದ್ದಾರೆ ಅನ್ನೋ ಎಲ್ಲ ವಿಷಯವನ್ನು ನಿಮಗೆ ಹೇಳ್ತೀವಿ, ಅಲ್ಲಿಯವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಕರ್ಕೊಂಡು ಹೋಗಿ ಡೀಟೇಲ್ಡ್ ಆಗಿ ಅವರಿಗೆ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಾರೆ ನಮ್ಮ ಬೆನೆಡಿಕ್ಟ್. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಕೇಟ್ ಮತ್ತೆ ಆ ಚಿಕ್ಕ ಹುಡುಗಿ ನಿನ್ನೆ ರಾತ್ರಿ ಬಂದಿರುವ ಮೋರ್ಸ್ ಕೋಡ್ ಅನ್ನ ಡಿಕೋಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿರ್ತಾರೆ. ಅದ್ರ ಮುಖಾಂತರ ಕಾಪರ್ ರೀತಿ ಒಂದು ಪ್ಲೇಸ್ ಇರುತ್ತೆ. ಅದನ್ನ ಕ್ರಾಸ್ ಮಾಡಿ ಮುಂದೆ ಬರ್ಬೇಕಾದ್ರೆ ಅಲ್ಲಿ ಒಂದು ದೊಡ್ಡ ಬಂಡೆ ರೀತಿ ಒಂದು ಪ್ಲೇಸ್ ಇರುತ್ತೆ. ಆ ಜಾಗದಲ್ಲಿ ಕಾಲನ್ನ ಇಟ್ರೆ ಒಳಗಡೆ ಹೋಗೋ ರೀತಿ ಒಂದು ಜಾಗ ಇರ್ತಾ ಇದೆ. ಬಟನ್ ರೀತಿ ಪ್ರೆಸ್ ಆಗ್ತಿದೆ. ಆ ರೀತಿ ಪ್ರೆಸ್ ಆದಾಗ ಮುಂದೆ ಇರುವ ಬಂಡೆಯಲ್ಲಿರುವ ಒಂದು ಸೀಕ್ರೆಟ್ ಡೋರ್ ಓಪನ್ ಆಗುತ್ತೆ. ಅದನ್ನು ನೋಡಿದ ನಮ್ಮ ಹುಡುಗಿಯರು ಇದು ಯಾವ ಜಾಗವಾಗಿ ಇರಬಹುದು ಅಂತ ಯೋಚನೆ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಮತ್ತೆ ಆ ಕನ್ನಡಕ ಹುಡುಗನನ್ನ ಒಂದು ಸೀಕ್ರೆಟ್ ಆದ ರೂಮ್ ಒಳಗಡೆ ಕರ್ಕೊಂಡು ಬರ್ತಾರೆ. ಆ ರೂಮ್ ಅಲ್ಲಿ ಪ್ರಿನ್ಸಿಪಲ್ ಕೂಡ ಇರ್ತಿದ್ದಾರೆ. ಅವರು ನಮ್ಮ ಹುಡುಗರನ್ನ ನೋಡಿದ ತಕ್ಷಣ ಬಂದ್ಬಿಟ್ರ, ವೆಲ್ಕಮ್ ಗಾಯ್ಸ್, ನಿಮಗೆ ಯಾಕೆ ಕಣ್ಣನ್ನ ಕವರ್ ಮಾಡಿ ಈ ಜಾಗಕ್ಕೆ ಕರ್ಕೊಂಡು ಬಂದಿದೀವಿ ಅಂದ್ರೆ ಅದಕ್ಕೂ ಒಂದು ರೀಸನ್ ಇರ್ತಾ ಇದೆ. ಅದು ಏನು ಅಂದ್ರೆ ಈ ಜಾಗದಲ್ಲಿ ತುಂಬಾನೇ ಸೀಕ್ರೆಟ್ ಆಗಿ ಅದರಲ್ಲೂ ತುಂಬಾನೇ ಕಾಸ್ಟ್ಲಿ ಆದ ಒಂದು ಡಿವೈಸ್ ಇರ್ತಾ ಇದೆ. ನಾನು ಕಂಡುಹಿಡಿದಿರುವ ಡಿವೈಸ್ ಇರ್ತಿದೆ, ಅದಕ್ಕಾಗಿ ಈ ರೀತಿ ಎಲ್ಲ ಮಾಡ್ಬೇಕಾಗಿದೆ ಅಂತ ಅವರು ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹುಡುಗರು ಏನನ್ನ ನೀವು ಕಂಡುಹಿಡಿದಿದ್ದೀರಾ, ಏನದು ಡಿವೈಸ್ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಪ್ರಿನ್ಸಿಪಲ್ ದ ವಿಸ್ಪರ್, ಅದನ್ನೇ ನಾನು ಕಂಡುಹಿಡಿದಿದ್ದೀನಿ ಅಂತ ಹೇಳ್ತಾರೆ. ಏನು ವಿಸ್ಪರ, ಅದೇನದು, ಅದು ಎಲ್ಲಿ ಇರುತ್ತೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಪ್ರಿನ್ಸಿಪಲ್ ಅದು ಈ ಜಾಗ ಪೂರ್ತಿ ತುಂಬಿದೆ, ಈ ಚೇರ್ ಜೊತೆನೆ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹುಡುಗರು ಹೌದಾ, ಅದು ಏನೆಲ್ಲ ಮಾಡುತ್ತೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಪ್ರಿನ್ಸಿ ಅದು ಏನನ್ನ ಮಾಡುತ್ತೆ ಅಂದ್ರೆ ನಿಮ್ಮ ಮನಸ್ಸನ್ನ ಓಪನ್ ಮಾಡುತ್ತೆ, ಅದರ ಮುಖಾಂತರ ನೀವು ತುಂಬಾ ವಿಷಯಗಳನ್ನ ಅಚೀವ್ ಮಾಡೋಕೆ ಆಗುತ್ತೆ. ಸರಿ ಅವೆಲ್ಲ ಇರ್ಲಿ, ಫಸ್ಟ್ ಬನ್ನಿ ಚೇರ್ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ನಮ್ಮ ಹೀರೋವನ್ನ ಚೇರ್ ಅಲ್ಲಿ ಕೂರಿಸಿದ ತಕ್ಷಣ ಮೇಲಿಂದ ಒಂದು ಕ್ಯಾಪ್ ರೀತಿ ಬಂದು ನಮ್ಮ ಹೀರೋವನ ತಲೆ ಮೇಲೆ ಸೆಟ್ಲ್ ಆಗುತ್ತೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋವನ ಕಿವಿಗೆ ಡಿಫ್ರೆಂಟ್ ಆದ ಒಂದು ವಾಯ್ಸ್ ಕೂಡ ಕೇಳಿಸ್ಕೊಳ್ಳುತ್ತೆ. ಆ ವಾಯ್ಸ್ ನಮ್ಮ ಹೀರೋ ಹತ್ರ ಏನನ್ನ ಕೇಳ್ತಾ ಇರುತ್ತೆ ಅಂದ್ರೆ, ನಿಮಗೆ ಇಷ್ಟವಾಗಿದ್ದ ಕಲರ್ ಯಾವುದು, ನಿಮಗೆ ಇಷ್ಟವಾಗಿದ್ದ ಸಬ್ಜೆಕ್ಟ್ ಯಾವುದು, ಲಾಸ್ಟ್ ಆಗಿ ನೀವು ಯಾವ ಬುಕ್ ಅನ್ನ ಓದಿದ್ರಿ, ನೀವು ಯಾವದನ್ನ ನೋಡಿ ತುಂಬಾನೇ ಹೆದರ್ಕೋತೀರಾ ಅಂತ ಎಲ್ಲ ಡೀಟೇಲ್ಸ್ ಅನ್ನು ನಮ್ಮ ಹೀರೋವನ್ನ ನೋಡಿ ಕೇಳ್ತಾ ಇರುತ್ತೆ. ಆವಾಗ ನಮ್ಮ ಹೀರೋ ಕೂಡ ಅದು ಕೇಳುವ ಕ್ವಶನ್ಸ್ ಎಲ್ಲದಕ್ಕೂ ಉತ್ತರಗಳನ್ನ ಕೊಡ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನೋಡಿದ್ರೆ ನಮ್ಮ ಕೇಟ್ ಹುಡುಗಿ ಮತ್ತೆ ಆ ಚಿಕ್ಕ ಹುಡುಗಿ ಇದ್ರ ಮೇಲೆ ನಾವು ಏನನ್ನ ಮಾಡೋದು, ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಬೆನೆಡಿಕ್ಟ್ ಅವರು ಆಲ್ರೆಡಿ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರಲ್ವಾ, ನ್ಯೂಸ್ ಅನ್ನೋ ಲೆಟರ್ ಅನ್ನು ಯೂಸ್ ಮಾಡಿ ಅಂತ. ಅದು ನೆನಪಾಗಿದ್ದ ತಕ್ಷಣ ನಮ್ಮ ಕೇಟ್ ಆ ಚಿಕ್ಕ ಹುಡುಗಿಯನ್ನ ಅವಳ ಶೋಲ್ಡರ್ ಮೇಲೆ ಎತ್ಕೊಂಡು ಒಂದೊಂದು ಡೈರೆಕ್ಷನ್ ಆಗಿ ಚೇಂಜ್ ಆಗಿ ಆ ಬಂಡೆಯನ್ನು ತುಳಿಬೇಕಾದ್ರೆ ಆ ದೊಡ್ಡ ಬಂಡೆ ಹಾಗೆ ಓಪನ್ ಆಗುತ್ತೆ. ಸೊ ಫಸ್ಟ್ ನಾರ್ತ್, ವೆಸ್ಟ್, ಈಸ್ಟ್, ಸೌತ್ ಅಂತ 4 ಕಡೆನು ತುಳಿಬೇಕಾದ್ರೆ ಆ ಬಂಡೆ ಓಪನ್ ಆಗುತ್ತೆ ಅನ್ಸುತ್ತೆ. ಅದೇ ತರ ಇವಾಗ ದೊಡ್ಡ
ಬಂಡೆ ಓಪನ್ ಆದಾಗ ನಮ್ಮ ಹುಡುಗಿರು ಇದ್ರ ಒಳಗಡೆ ಏನಿರ್ತಾ ಇದೆ ಅಂತ ಫಸ್ಟ್ ನೋಡ್ಬೇಕು ಅಂತ ಕ್ಯೂರಿಯಸ್ ಆಗಿ ಸೀಕ್ರೆಟ್ ಆಗಿ ಇರುವ ದಾರಿ ಒಳಗಡೆ ಹೋಗ್ತಾರೆ. ಸೊ ಒಳಗಡೆ ಹೋಗಿದ್ದ ನಮ್ಮ ಹುಡುಗಿಯರಿಗೆ ಏನಾಯ್ತು, ಈ ಕಡೆ ನಮ್ಮ ಹೀರೋ ಹತ್ರ ಕ್ವಶನ್ ಕೇಳ್ತಾ ಇದ್ದಾರೆ, ತಲೆಗೆ ಬೇರೆ ಒಂದು ಕ್ಯಾಪ್ ಅನ್ನ ಹಾಕಿದ್ದಾರೆ. ಮೇ ಬಿ ನಮ್ಮ ಹೀರೋಗೂ ಮೆಮೊರಿ ಪವರ್ ಅನ್ನೆಲ್ಲ ಎರೇಸ್ ಮಾಡಿ ಬಿಡ್ತಾರ ಪ್ರಿನ್ಸಿಪಲ್. ಈ ಕಡೆ ಕನ್ನಡ ಟೀಚರ್ ನಮ್ಮ ಹೀರೋವನ್ನ ಹುಡಿಕೊಂಡು ಬಂದಿದ್ದಾರಲ್ಲ, ಸೊ ನಮ್ಮ ಬೆನೆಡಿಕ್ಟ್ ಟೀಮ್ ಜೊತೆ ಕನ್ನಡ ಟೀಚರ್ ಜಾಯ್ನ್ ಆಗಿ ಬಿಡ್ತಾರ. ಅವರು ಒಂದು ಸೀಕ್ರೆಟ್ ಏಜೆಂಟ್ ಆಗಿ ಬಿಡ್ತಾರ. ಮತ್ತೆ ವಿಸ್ಪರ್ ಅಂದ್ರೆ ಏನು, ಅದನ್ನು ಯೂಸ್ ಮಾಡಿ ಪ್ರಿನ್ಸಿಪಲ್ ಈ ಪ್ರಪಂಚವನ್ನ ಏನನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ನಮ್ಮ ಬೆನೆಡಿಕ್ಟ್ ಆ ಸ್ಕೂಲ್ ಒಳಗಡೆ ಸಿಗಾಕೊಂಡಿರುವ ನಮ್ಮ ಹುಡುಗರನ್ನ ಕಾಪಾಡೋದಕ್ಕೆ ಏನೆಲ್ಲ ಮಾಡ್ತಾರೆ, ಹುಡುಗರಿಗೆ ಇನ್ಫಾರ್ಮೇಶನ್ ಅನ್ನ ನೆಕ್ಸ್ಟ್ ಹೇಗೆ ಶೇರ್ ಮಾಡ್ತಾರೆ, ಈ ರೀತಿ ತುಂಬಾ ಕ್ವಶನ್ಸ್ ಗಳ ಜೊತೆನೆ ಈ ಸೆಕೆಂಡ್ ಪಾರ್ಟ್ ಮುಗಿಯುತ್ತೆ. ನಾಳೆನೆ ಥರ್ಡ್ ಪಾರ್ಟ್ ಅನ್ನ ನೋಡಿ ಬಿಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ. ತುಂಬಾನೇ ಇಷ್ಟವಾಗಿದ್ರೆ ಮರಿದೆ ವಿಡಿಯೋಗೆ ಲೈಕ್ ಅನ್ನ ಕೊಡಿ. ಸೊ ಈ ತರದ ಡಿಫರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ರಿಲೇಟಿವ್ಸ್ಗೆ ಹೇ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.